ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿರುವ ಕೆಸೆಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜಿ ಸೌಭಾಗ್ಯ ಅವರು. ಡಾಕ್ಟರ್ ಜಿ ಸೌಭಾಗ್ಯ ಅವರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಳೆದ 13 ವರ್ಷಗಳಿಂದ ಶಿಕ್ಷಣ ಅಧ್ಯಯನ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಮತ್ತು PhD ಪದವಿಯನ್ನು ಪಡೆದಿರುತ್ತಾರೆ. PGDHE ಮತ್ತು PGDY ಪದವಿಗಳನ್ನು ಸಹ ಹೊಂದಿದ್ದು, ಇವರು ಹಲವಾರು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಅಮೆರಿಕ, ಮಲೇಷಿಯಾ, ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ದೇಶಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇವರು ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಯಂಗ್ ಸೈಂಟಿಸ್ಟ್ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಇವತ್ತಿನ ಉಪನ್ಯಾಸ ನೀಡಲು ಡಾಕ್ಟರ್ ಜಿ ಸೌಭಾಗ್ಯ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. Hello my dear students, I am very glad to be with you and happy to be with you. In this today's class, I will be discussing from the logical reasoning. So in the logical reasoning, I am dealing with what are the structures and statement of arguments and what is proposition. So first we will start with the statements. So there are two kinds of statements. One is simple statement and the other one is the compound statement. In the simple statement, the term that consists is one is the subject and one should be the predicate. ಸರಳವಾದ ವಾಕ್ಯ ಅಂತ ಹೇಳಿದಾಗ ಅದರಲ್ಲಿ ಏನೇನು ಹೊಂದಿರುತ್ತೆ ಅಂತಂತಂದರೆ, when we say it is a simple statement, the simple statement consists of one with the subject and one with the predicate. Let us see this simple statement with few examples. The first example is London is the capital of England. So when we say London is the capital of England, London stands for subject and England stands for predicate. So subject is that part which states about what and whom. And the second example, today is Friday. ಇವತ್ತಿನ ದಿನ ಶುಕ್ರವಾರ ಅಂತ ಹೇಳಿಬಿಟ್ಟು ಎರಡನೇದು ಉದಾಹರಣೆ ತಗೊಂಡಿದ್ದೀವಿ ಸರಳವಾದಂಥ ವಾಕ್ಯದಲ್ಲಿ. So today stands for the subject and Friday stands for the predicate. And the third example is the Indian post office delivers mail. The Indian post office delivers mail ಅಂತ ಹೇಳ್ಬಿಟ್ಟು ಒಂದು ಸರಳವಾದಂಥ ವಾಕ್ಯನ ತೆಗೆದುಕೊಂಡಾಗ ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು Indian stands for the subject and mail stands for the predicate. And the fourth example is the train was late. So train is the subject and late is the predicate. And the last example that I have taken over here is the sky is blue. So sky stands for the subject and blue stands for the predicate. So why I have given these examples is that when we say about the simple statement, the only thing is that we have to understand the simple statement is that which consists both the subject and predicate. When it consists both the subject and predicate, then that will become a simple statement. Then we will see what is the structural form of argument. So the structural form of argument consists of premises, conclusion and argument. ಸೊ ಪ್ರಿಮೈಸಸ್ ಅಂತಂತಂದರೆ ಹೇಳಿಕೆಗಳು, ಕನ್ಕ್ಲೂಷನ್ ಅಂತಂತಂದರೆ ತೀರ್ಮಾನಗಳು ಮತ್ತು ಆರ್ಗ್ಯುಮೆಂಟ್ ಅಂತಂತಂದರೆ ವಾದ. ಸೊ ಹೇಳಿಕೆಗಳು ತೀರ್ಮಾನಗಳು ಬಂದಾಗ ಮಾತ್ರ ಅಲ್ಲಿ ವಾದವಾಗುತ್ತೆ ಅಂತ ಹೇಳಿಬಿಟ್ಟು ದಟ್ ಈಸ್ ಅ ಸ್ಟ್ರಕ್ಚರಲ್ ಫಾರ್ಮ್ ಆಫ್ ಎನ್ ಆರ್ಗ್ಯುಮೆಂಟ್. ಸೊ ಪ್ರಿಮೈಸಸ್ ಅಂದರೆ ಏನು, ಹೇಳಿಕೆಗಳಂದರೆ ಯಾವ್ಯಾವಾಗಿದ್ದಾವೆ. ನಾವು ಯಾವುದೇ ಒಂದು ಹೇಳಿಕೆಗಳು ಹೇಳಬೇಕಾದ್ರೆ ವೆನ್ ವಿ ಸ್ಟಾರ್ಟ್ ವಿತ್ ದ ಪ್ರಿಮೈಸಸ್ ವಿ ಸ್ಟಾರ್ಟ್ ವಿತ್ ಆಲ್, ಸಮ್, ಸಿನ್ಸ್ ಆ್ಯಂಡ್ ನೋ. ಎಲ್ಲ ಅಂತ ಹೇಳಿಬಿಟ್ಟು ಹೇಳ್ತೀವಿ, ಕೆಲವು ಅಂತ ಹೇಳಿಬಿಟ್ಟು ಹೇಳ್ತೀವಿ, ಇಲ್ಲ ಅಂತಾದರೂ ಹೇಳ್ತೀವಿ. ಆ ಒಂದು ರೀತಿಯಾದಂಥ ಹೇಳಿಕೆಯನ್ನು ನಾವು ಹೇಳ್ತೀವಿ. ಮತ್ತು ತೀರ್ಮಾನ, ಕನ್ಕ್ಲೂಷನ್ ನಾವು ಯಾವುದೇ ಒಂದಕ್ಕೆ ತೀರ್ಮಾನ ಕೊಡಬೇಕಾದ್ರೆ ಹೀಗಾಗಿ ಅಂತ ಹೇಳಿಬಿಟ್ಟು ನಾವು ಶುರು ಮಾಡ್ತೀವಿ. ಸೊ ದೇರ್ ಫೋರ್, ಹೆನ್ಸ್, ಫ್ರಮ್ ಹೆನ್ಸ್ ಫೋರ್ತ್, ಅಥವಾ ದಸ್, ಇಟ್ ಸೇಸ್ ಅಂತ ಹೇಳ್ಬಿಟ್ಟು ಸೊ ಇವೆಲ್ಲ ಏನಾಗ್ತವೆ ಅಂತಂತಂದರೆ ತೀರ್ಮಾನಗಳು ಆಗ್ತವೆ. ಸೊ ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸೇರಿದಾಗ ನಮಗೆ ತೀರ್ಮಾನ ಸಿಗುತ್ತೆ. ದ ಪ್ರಿಮೈಸಸ್ 1 ಪ್ಲಸ್ ಪ್ರಿಮೈಸಸ್ 2 ಕಮ್ಸ್ ಆ್ಯಸ್ ಎನ್ ಕನ್ಕ್ಲೂಷನ್. ಸೊ ಹಿಯರ್ ಐ ಹ್ಯಾವ್ ಟೇಕನ್ ಎನ್ ಎಕ್ಸಾಂಪಲ್. ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಆಲ್ ಹ್ಯೂಮನ್ಸ್ ಆರ್ ಇಂಟೆಲಿಜೆಂಟ್. ಆನಂದ್ ಈಸ್ ಎನ್ ಹ್ಯೂಮನ್, ದೇರ್ ಫೋರ್ ಆನಂದ್ ಈಸ್ ಇಂಟೆಲಿಜೆಂಟ್. ಎಲ್ಲ ಮಾನವರು ಬುದ್ಧಿವಂತರು.
ಆನಂದ್ ಎನ್ನುವನು ಒಬ್ಬ ಮಾನವ. ಸೊ ಹೀಗಾಗಿ ಆನಂದು ಬುದ್ಧಿವಂತ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಮಾನವರು ಬುದ್ಧಿವಂತರು ಅನ್ನೋದು ಮೊದಲನೇ ಹೇಳಿಕೆಯಾಗಿದೆ. ಆನಂದ್ ಎಂಬುವನು ಮಾನವ ಅಂತ ಹೇಳ್ಬಿಟ್ಟು ಎರಡನೇ ಹೇಳಿಕೆಯಾಗಿದೆ. ಸೊ ಇಲ್ಲಿ ತೀರ್ಮಾನ ಏನು ತಗೊಂಡಿದ್ದೀವಿ ಅಂತಂತಂದರೆ, ಎಲ್ಲ ಮಾನವರು ಬುದ್ಧಿವಂತರು, ಆನಂದ್ ಎಂಬುವನು ಒಬ್ಬ ಮಾನವ ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಏನು ತೆಗೆದುಕೊಂಡಿವಿ ಅಂತಂದರೆ ಆನಂದು ಬುದ್ಧಿವಂತನು ಅಂತ ಹೇಳಿಬಿಟ್ಟು. ಸೊ ಇದು ಒಂದು ಉದಾಹರಣೆ. ಸೊ ಇಲ್ಲಿ ಉದಾಹರಣೆದಲ್ಲಿ ನಾವು ಏನೇನು ತೊಗೊಂಡಿದ್ದೀವಿ, ಪ್ರಿಮೈಸಸ್ ಪ್ಲಸ್ ಕನ್ಕ್ಲೂಷನ್. ಮೊದಲನೇ ಹೇಳಿಕೆ, ಎರಡನೇ ಹೇಳಿಕೆ, ನಂತರ ತೀರ್ಮಾನ ಬರುತ್ತೆ. ಇದು ಒಂದು ಸ್ಟ್ರಕ್ಚರಲ್ ಫಾರ್ಮ್ ಆಫ್ ಆರ್ಗ್ಯುಮೆಂಟ್. Then in the arguments there are types of reasoning, inductive reasoning and deductive reasoning. So these two different types of reasoning are there. In the deductive reasoning, it is an inferential process that supports a conclusion with certainty. In the deductive reasoning, the support is from the conclusion. ತೀರ್ಮಾನದಿಂದನೇ ಇದಕ್ಕೆ ಹೇಳಿಕೆಗೆ ಸಪೋರ್ಟ್ ಮಾಡುತ್ತೆ. Then in the inductive reasoning, it is an inferential process providing support strong enough to offer high probability but not absolute certainty for the conclusion. So there are two types of reasoning in the arguments. One is the inductive reasoning and the other one is the deductive reasoning. So what are the attributes of the deductive reasoning? The first attribute of the deductive reasoning is validity. ಅಂದರೆ ಇದು ಸಮಂಜಸವಾಗಿದೆಯೋ ಅಥವಾ ಸಮಂಜಸವಾಗಿಲ್ಲೋ ಅನ್ನೋದು. ನಾವು ಡಿಡಕ್ಟಿವ್ ಆರ್ಗ್ಯುಮೆಂಟಲ್ಲಿ ಏನು ನೋಡ್ತೀವಿ ಅಂತಂತಂದರೆ, ಮೊದಲನೇದಾಗಿ ವ್ಯಾಲಿಡಿಟಿ ನೋಡ್ತೀವಿ. Validity is the attribute of the deductive argument that denotes logical strength. ತರ್ಕದ ಒಂದು ಶಕ್ತಿ ಎಲ್ಲಿದೆ ಅಂತಂತಂದರೆ ವಾದದಲ್ಲಿದೆ. ಸೊ ಇದು ಸಮಂಜಸವಾಗಿದೆಯಲ್ಲೋ, ಸಮಂಜಸ ಇದೆಯೋ ಅಥವಾ ಸಮಂಜಸ ಇಲ್ಲ ಅನ್ನೋದು ತರ್ಕದ ಒಂದು ವಾದವಾಗಿದೆ. ಸೊ ವ್ಯಾಲಿಡಿಟಿ is about the strength of inference or reasoning between the premises and the ಕನ್ಕ್ಲೂಷನ್. ಸೊ ಇಲ್ಲಿ ಸಮಂಜಸ ಯಾವುದ್ರ ಮೇಲಿದೆ, ಹೇಳಿಕೆ ಮೇಲೆ ಇದೆನೋ ಮತ್ತು ಹೇಳಿಕೆ ಮತ್ತು ತೀರ್ಮಾನದೊಟ್ಟಿಗೆ ಇದೆನೋ ಅಂತ ಹೇಳಿಬಿಟ್ಟು ನಾವು ವ್ಯಾಲಿಡಿಟಿದಲ್ಲಿ ನೋಡ್ತೀವಿ. ಸಮಂಜಸವಾಗಿದೆನೋ ಇಲ್ಲೋ ಅಂತ ಹೇಳಿಬಿಟ್ಟು ನಾವು ತೀರ್ಮಾನದ ಮತ್ತು ಇದು ಹೇಳಿಕೆ ಮತ್ತು ತೀರ್ಮಾನದ ಮೂಲಕ ನೋಡ್ತೀವಿ. ಎ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಈಸ್ ವ್ಯಾಲಿಡ್ ವೆನ್ ಯು ಹ್ಯಾವ್ ದ ಫಾಲೋಯಿಂಗ್. So the first thing is that if all its premises were true, then its conclusion must be true. ಎಲ್ಲ ಹೇಳಿಕೆಗಳು ಸತ್ಯ ಇದೆ ಅಂತ ಹೇಳಿದಾಗ ಅದರ ತೀರ್ಮಾನವೂ ಸತ್ಯವಾಗಿರಬೇಕು. ಈಗ ಮೊದಲೇ ಹೇಳಿಕೆ ನಾವು ತಗೊಂಡ್ವಿ, ಆಲ್ ಹ್ಯೂಮನ್ಸ್ ಆರ್ ಇಂಟೆಲಿಜೆಂಟ್, ಅದು ಸತ್ಯ ಇದೆ, ಎಲ್ಲ ಮಾನವರು ಬುದ್ಧಿವಂತರು ಅಂತ ಹೇಳ್ಬಿಟ್ಟು. ಮತ್ತು ಎರಡನೇ ಹೇಳಿಕೆ ನಾವೇನು ತಗೊಂಡಿದ್ದೀವಿ, ಆನಂದ್ ಈಸ್ ಎ ಹ್ಯೂಮನ್. ಆನಂದ್ ಎನ್ನುವ ವ್ಯಕ್ತಿ ಅವನು ಒಬ್ಬ ಮಾನವ ಅಂತ ಹೇಳಿದ್ವಿ. ಇಲ್ಲಿ ತೀರ್ಮಾನ ಏನಿದೆ, ಸೊ ಅವನು ಒಬ್ಬ ಮಾನವನಾಗಿರೋದ್ರಿಂದ ಅವನು ಬುದ್ಧಿವಂತನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿಕೆಗಳು ಸತ್ಯ ಇದೆ ಮತ್ತು ತೀರ್ಮಾನವೂ ಸತ್ಯ ಇದೆ. ಇದು ಸಮಂಜಸವಾಗಿದೆ. ಸಮಂಜಸವಾದ ತರ್ಕದಲ್ಲಿ ಇದು ಯಾವುದ್ರ ಮೂಲಕ ಹೋಗುತ್ತೆ ಅಂತಂದರೆ, ತರ್ಕದಲ್ಲಿ ಇದು ಸತ್ಯ ಇದೆನೋ ಸುಳ್ಳಾಗಿದೆನೋ ಅಂತ ಅನ್ನೋದ್ರ ಮೂಲಕ ನಾವು ತರ್ಕವನ್ನು ವಾದದ ಮೂಲಕ ತಿಳ್ಕೊಬೇಕಾಗುತ್ತೆ. ಸೊ ಈ ಒಂದು ವ್ಯಾಲಿಡಿಟಿದಲ್ಲಿ, ಈ ಒಂದು ಸಮಂಜಸದಲ್ಲಿ ನಾವೇನು ನೋಡಬೇಕಂದ್ರೆ, ಟು ಡಿಟರ್ಮೈನ್ if an argument is valid or invalid, first we need to assume that premises are true even if they are not. ಸೊ ನಾವು ಮೊದಲೇದೇನು ಮಾಡಬೇಕು ಅಂದರೆ, ಸಮಂಜಸವಾಗಿದೆ ಅಂತ ಹೇಳಲಿಕ್ಕೆ ನಾವು ಊಹಿಸ್ಕೋಬೇಕು. ಅದು ವಾದ ಸುಳ್ಳಾದರೂ ಇರಲಿ, ಸತ್ಯ ಆದರೂ ಇರಲಿ, ನಾವು ಏನು ಊಹೆ ಮಾಡ್ಕೋಬೇಕು ಅಂತಂದರೆ, ನಾವು ಏನು ಅಸಂಪ್ಷನ್ ಮಾಡ್ಕೋಬೇಕು ಅಂತಂತಂದರೆ, ನಾವು ಹೇಳುವಂಥ ಹೇಳಿಕೆ ಅದು ಸತ್ಯವಾಗಿದೆ ಅಂತ ಹೇಳಿಬಿಟ್ಟು ನಾವು ಅಸ್ಯೂಮ್ ಮಾಡಬೇಕು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ, ಇಲ್ಲೊಂದು ಉದಾಹರಣೆ ತೆಗೆದುಕೊಂಡಿದ್ದೇನೆ. ದ ಫಸ್ಟ್ ಪ್ರಿಮೈಸ್ ಈಸ್ ಆಲ್ ಡಾಗ್ಸ್ ಆರ್ ಸ್ನೇಕ್ಸ್. ಎಲ್ಲ ನಾಯಿಗಳು ಹಾವುಗಳಾಗಿದ್ದಾವೆ. ಮತ್ತು ಎರಡನೇ ಹೇಳಿಕೆ, ದ ಸೆಕೆಂಡ್ ಪ್ರಿಮೈಸ್ ಈಸ್ ಆಲ್ ಸ್ನೇಕ್ಸ್ ಆರ್ ಬರ್ಡ್ಸ್. ಎಲ್ಲ ಹಾವುಗಳು ಪಕ್ಷಿಗಳಾಗಿದ್ದಾವೆ. ದೆನ್ ದ ಕನ್ಕ್ಲೂಷನ್, ತೀರ್ಮಾನ ಏನಿದೆ, ಸೊ ಹೀಗಾಗಿ ಎಲ್ಲ ನಾಯಿಗಳು ಪಕ್ಷಿಗಳಾಗಿದ್ದಾವೆ. ಆಲ್ ಡಾಗ್ಸ್ ಆರ್ ಬರ್ಡ್ಸ್. ದ ಫಸ್ಟ್ ಪ್ರಿಮೈಸ್ ಈಸ್ ಆಲ್ ಡಾಗ್ಸ್ ಆರ್ ಬರ್ಡ್ಸ್, ಆಲ್ ಡಾಗ್ಸ್ ಆರ್ ಸ್ನೇಕ್ಸ್. Then the second premise is all snakes are birds, and the third conclusion is all dogs are birds. This is a valid argument. ಇದು ಸಮಂಜಸವಾಗಿದೆ ಅಂತ ಹೇಳಿಬಿಟ್ಟು ನಾವು ವಾದ ಮಾಡ್ತೀವಿ. ಯಾಕೆ? ಬಿಕಾಸ್ ಇಫ್ ಆಲ್ ಪ್ರಿಮೈಸಸ್ ವರ್ ಟ್ರೂ, ದೆನ್ ದ ಕನ್ಕ್ಲೂಷನ್ ವುಡ್ ಫಾಲೋ ಬೈ ನೆಸೆಸಿಟಿ. ಯಾವಾಗ ನಾವು ಎಲ್ಲ ಹೇಳಿಕೆಗಳು ಸತ್ಯ ಇದ್ದಾವೆ ಅಂತಂತಂದರೆ ತೀರ್ಮಾನವೂ ಸತ್ಯವಾಗೇ ಇರಬೇಕು. ನಾವು ಅಲ್ಲಿ ಕೊಟ್ಟಂಥ ಇದು ಆರ್ಗ್ಯುಮೆಂಟ್, ಹೇಳಿಕೆ ಸತ್ಯ ಇದೆನೋ ಸುಳ್ಳಿದೆನೋ ಅನ್ನೋದು ಎರಡನೇ ವಿಷಯ. ಬಟ್ ಇಲ್ಲಿ ಹೇಳಿದಾಗ ನಾವು ವಾದಿಸಬೇಕಾದ್ರೆ ಏನಾಗುತ್ತೆ ಅಂತಂತಂದರೆ ಅದು ಸತ್ಯವಾಗಿರುತ್ತೆ. ಈ ಒಂದು ಆಟ್ರಿಬ್ಯೂಟಲ್ಲಿ, ವ್ಯಾಲಿಡಿಟಿದಲ್ಲಿ ಏನಿರುತ್ತೆ ಅಂತಂದರೆ, ನಾವು ಊಹಿಸ್ಕೋಬೇಕು ಹೇಳಿಕೆ ಸತ್ಯ ಇದೆನೋ ಸುಳ್ಳಿದೆನೋ ಅದು ಸೆಕೆಂಡ್ರಿ. ದ ಫಸ್ಟ್ ಥಿಂಗ್ ಈಸ್ ದಟ್ ವಿ ನೀಡ್ ಟು ಪ್ರಿಟೆಂಡ್ ದಟ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಗಿವನ್ ಆರ್ಗ್ಯುಮೆಂಟ್ ಈಸ್
valid. So this is a valid argument because if all of its premises were true, then the conclusion would follow by necessity. The argument has logical strength. ಈ ಒಂದು ವಾದಕ್ಕೆ ತರ್ಕದ ಒಂದು ಶಕ್ತಿ ಇದೆ or validity. This argument has got a logical strength or validity. Validity is about the form of argument, not the truth of its premises. ಸೊ ಇಲ್ಲಿ ಸಮಂಜಸ ಯಾವುದ್ರ ಮೇಲೆ ಇದೆ ಅಂತಂದರೆ ವಾದದ ಮೇಲೆ ಇದೆ. ಸೊ ನಾವು ಹೇಳಿಕೆಗಳು ಸರಿಯಾಗಿರ್ಬೋದು ಸುಳ್ಳಾಗಿರ್ಬೋದು, ಆದರೆ ಈ ಒಂದು ವಾದ ಯಾವುದ್ರ ಮೇಲೆ ಇದೆ ಅಂತಂದರೆ ಇದು ಒಂದು ಸಮಂಜಸವಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತೀವಿ. Then valid arguments may have true premises, true conclusion, false premises, false conclusion, false premises and true conclusion. ಇಲ್ಲಿ ನಾವು ವಾದ ಸಮಂಜಸವಾಗಿದೆ ಅಂತ ಹೇಳಿದಾಗ ಏನಿರುತ್ತೆ ಅಂತಂತಂದರೆ ಇಲ್ಲಿ ಟ್ರೂ ಪ್ರಿಮೈಸಸ್ ಅಂದರೆ ಹೇಳಿಕೆ ಸತ್ಯ ಇರುತ್ತೆ. ಸೊ ಹೀಗಾಗಿಬಿಟ್ಟು ತೀರ್ಮಾನ ಸುಳ್ಳಾಗಿರುತ್ತೆ, ಸತ್ಯವಾಗಿರುತ್ತೆ. ಸೊ ಇಲ್ಲಿ ಫಾಲ್ಸ್ ಪ್ರಿಮೈಸಸ್, ಸುಳ್ಳು ಹೇಳಿಕೆ ಇದ್ದಾಗ ಸುಳ್ಳು ತೀರ್ಮಾನಗಳಾಗ್ತವೆ. ದೆನ್ ಫಾಲ್ಸ್ ಪ್ರಿಮೈಸಸ್, ಸುಳ್ಳು ಹೇಳಿಕೆ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ವ್ಯಾಲಿಡ್ ಆರ್ಗ್ಯುಮೆಂಟಲ್ಲಿ ಸತ್ಯವಾದಂಥ ತೀರ್ಮಾನ ಬರುತ್ತೆ. ಸೊ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ಕ್ಯಾನ್ ನೆವರ್ ಹ್ಯಾವ್ ಟ್ರೂ ಪ್ರಿಮೈಸಸ್ ಆ್ಯಂಡ್ ಫಾಲ್ಸ್ ಕನ್ಕ್ಲೂಷನ್. ಸೊ ಸಮಂಜಸವಾದಂಥ ವಾದದಲ್ಲಿ ಯಾವಾಗಲೇ ಆಗಲಿ ಸತ್ಯವಾದಂಥ ಹೇಳಿಕೆ ಇದ್ದು ಸುಳ್ಳಾದಂಥ ತೀರ್ಮಾನ ಬರೋದಿಲ್ಲ. ದ ಮೇನ್ ಥಿಂಗ್ ದಟ್ ವಿ ಹ್ಯಾವ್ ಟು ಸಿ ಹಿಯರ್ ಇಸ್ ದಟ್ ಇನ್ ಎನಿ ಆಫ್ ದ ವ್ಯಾಲಿಡ್ ಆರ್ಗ್ಯುಮೆಂಟ್, when we say that the premises are true, then the conclusion will be true. So here what we say that valid arguments can never have true conclusion and true premises and false conclusion. So in valid deductive argument, if the premises are true, it is impossible for the conclusion to be false. ಈ ಒಂದು ವ್ಯಾಲಿಡ್ ಆರ್ಗ್ಯುಮೆಂಟಲ್ಲಿ ನಾವೇನು ನೋಡ್ತೀವಿ ಅಂತಂದರೆ when we say that the premises are true, then the conclusion will be true. ಸೊ ಯಾವಾಗಲೇ ಆಗಲಿ ಈ ಒಂದು ವಾದದಲ್ಲಿ ಏನಿರುತ್ತೆ ಅಂತಂತಂದರೆ ಹೇಳಿಕೆಗಳು ಸತ್ಯ ಇದ್ದು ತೀರ್ಮಾನಗಳು ಸುಳ್ಳಾಗಿರೋದಿಲ್ಲ. ಅಕಸ್ಮಾತ್ ಹೇಳಿಕೆಗಳು ಸತ್ಯ ಇದ್ದಾವೆ ಅಂತಂದರೆ ತೀರ್ಮಾನಗಳು ಸತ್ಯವಾಗೇ ಇರ್ತವೆ. ದೆನ್ ಸೌಂಡ್ನೆಸ್, ದ ಸೆಕೆಂಡ್ ಆಟ್ರಿಬ್ಯೂಟ್ ಇನ್ ದ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಇಸ್ ದ ಸೌಂಡ್ನೆಸ್. Soundness is the attribute of deductive argument that denotes both the truth of its premises and its logical strength. A deductive argument is sound when it is valid and it has all true premises. When we say it has soundness, when we say that this argument is sound, when it has an valid and when all its it has an ಟ್ರೂ ಪ್ರಿಮೈಸಸ್. ಇದು ಸಮಂಜಸವಾಗಿದೆ ಅಂತ ಯಾವಾಗ ಹೇಳ್ತೀವಿ ಅಂತಂತಂದರೆ ಎಲ್ಲ ಹೇಳಿಕೆಗಳು ಸತ್ಯವಾಗಿದೆ ಅಂತ ಹೇಳಿದಾಗ ಮಾತ್ರ ಇದು ಸಮಂಜಸವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ದೇವೆ. ಮೊದಲನೇ ಹೇಳಿಕೆಯಲ್ಲಿ ಏನಿದೆ, ವಿ ಆರ್ ಟೇಕನ್ ಪ್ರಿಮೈಸಸ್ 1, ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್, ಆ್ಯಂಡ್ ದ ಪ್ರಿಮೈಸಸ್ 2, ಆಲ್ ಮ್ಯಾಮಲ್ಸ್ ಆರ್ ಆ್ಯನಿಮಲ್ಸ್. ದೆನ್ ದ ಕನ್ಕ್ಲೂಷನ್ ಈಸ್ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್, ಆಲ್ ಕ್ಯಾಟ್ಸ್ ಆರ್ ಆ್ಯನಿಮಲ್ಸ್. ಸೊ ಇಲ್ಲಿ ಹೇಳಿಕೆ ಒಂದರಲ್ಲಿ ಏನು ಹೇಳ್ತೀವಿ, ದಿಸ್ ಆರ್ಗ್ಯುಮೆಂಟ್ ಈಸ್ ಸೌಂಡ್ ಬಿಕಾಸ್ 1 ಇಟ್ ಈಸ್ ವ್ಯಾಲಿಡ್. ಸೊ ದ ಫಸ್ಟ್ ಪ್ರಿಮೈಸಸ್, ಮೊದಲನೇ ಹೇಳಿಕೆ ಸತ್ಯವಾಗಿದೆ ಬಿಕಾಸ್ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್. ಸೊ ಎಲ್ಲ ಬೆಕ್ಕುಗಳೇನಾಗಿದ್ದಾವೆ ಅದು ಮ್ಯಾಮಲ್ ಜಾತಿಗೆ ಸಂಬಂಧಪಟ್ಟಂಥವು ಆಗಿದ್ದಾವೆ. ಮತ್ತು ಎರಡನೇ ಹೇಳಿಕೆ ಏನಿದೆ ಇಲ್ಲಿ, ಆಲ್ ಮ್ಯಾಮಲ್ಸ್ ಆರ್ ಆ್ಯನಿಮಲ್ಸ್. ಸೊ ಇಟ್ ಈಸ್ ವ್ಯಾಲಿಡ್, ದ ಪ್ರಿಮೈಸಸ್ ಸಪೋರ್ಟ್ಸ್ ದ ಕನ್ಕ್ಲೂಷನ್ ಬೈ ನೆಸೆಸಿಟಿ ಆಫ್ 2. ಸೊ ಇಲ್ಲಿ ಎರಡನೇದು ಹೇಳಿಕೆಗಳು ಏನು ತೊಗೊಂಡಿದ್ದೀವಿ ಅಂತಂದರೆ ಆಲ್ ಮ್ಯಾಮಲ್ಸ್ ಆರ್ ಆ್ಯನಿಮಲ್ಸ್, ಎಲ್ಲ ಮ್ಯಾಮಲ್ಗಳು ಪ್ರಾಣಿಗಳೇ ಆಗಿದ್ದಾವೆ ಅಂತ ಹೇಳಿಬಿಟ್ಟು ಹೇಳಿದ್ದೀವಿ. ಸೊ ಇಲ್ಲಿ ನಾವು ತೀರ್ಮಾನ ಏನು ತೆಗೆದುಕೊಂಡಿದ್ದೇವೆ, ದ ಫಸ್ಟ್ ಪ್ರಿಮೈಸ್ ಈಸ್ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಆ್ಯಂಡ್ ದ ಸೆಕೆಂಡ್ ಪ್ರಿಮೈಸ್ ಈಸ್ ಆಲ್ ಮ್ಯಾಮಲ್ಸ್ ಆರ್ ಆ್ಯನಿಮಲ್ಸ್. ಸೊ ದೇರ್ಫೋರ್ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್. ಸೊ this argument sounds valid because it has a valid features, valid form of argument. Both the premises are true and the conclusion is also true. So all the premises are actually true. Then attributes of inductive argument. Inductive strength. What is the strength of the inductive and what are the attributes of the inductive? So inductive strength is the attribute of inductive arguments that denotes logical strength. An inductive argument is inductively strong when you have the following. When we have these following features, then we can say that this inductive argument has an logical strength. The first thing is that if all its premises were true, then it is highly likely or probably that its conclusion would be true.
ಇಲ್ಲಿ ಇಂಡಕ್ಟಿವ್ ಆರ್ಗ್ಯುಮೆಂಟಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಮೊದಲನೇ ಆಟ್ರಿಬ್ಯೂಟ್ ನಾವು ತೊಗೊಂಡಾಗ ಇಲ್ಲಿ ಏನು ಹೇಳ್ತಾರೆ ಅಂತಂತಂದರೆ, ಯಾವಾಗ ನಾವು ಹೇಳ್ತೀವಿ ಎಲ್ಲ ಹೇಳಿಕೆಗಳು ಸತ್ಯವಾಗಿದ್ದಾವೆ ಅಂತಂದಾಗ, ಅಂದರೆ ಮೊದಲನೇ ಹೇಳಿಕೆ ಸತ್ಯ ಇದೆ, ಎರಡನೇ ಹೇಳಿಕೆ ಸತ್ಯ ಇದೆ ಅಂತಂತಂದರೆ ತೀರ್ಮಾನ ಮಾತ್ರ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅದು ಸತ್ಯನೇ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಅದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಸ್ಟ್ರಕ್ಚರಲ್ ಫಾರ್ಮ್ ಆಫ್ ಆರ್ಗ್ಯುಮೆಂಟಲ್ಲಿ ನಾವು ನೋಡ್ತೇವೆ. ದೆನ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಆರ್ ದ ಟರ್ಮ್ಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಪಾಸಿಬಿಲಿಟಿ ಫಾರ್ ದ ಲಾಜಿಕಲ್ ಸ್ಟ್ರೆಂತ್ ಆಫ್ ದ ಇಂಡಕ್ಟಿವ್ ಆರ್ಗ್ಯುಮೆಂಟ್. ಸೊ ವಿ ಸಿ ದಟ್ ದೇರ್ ಇಸ್ ಎ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವೀಕ್ ಆರ್ಗ್ಯುಮೆಂಟ್ಸ್. ಕೆಲವೊಂದು ಸತಿ ನಮ್ಮ ಒಂದು ಇಂಡಕ್ಟಿವ್ ಆರ್ಗ್ಯುಮೆಂಟ್ಸಲ್ಲಿ ಈ ಒಂದು ವಾದದಲ್ಲಿ, ಸೊ ಇನ್ ದಿಸ್ ಲಾಜಿಕಲ್ ಸ್ಟ್ರೆಂತ್ ವಿ ಸಿ ದಟ್ ದೇರ್ ಆರ್ ಟೂ ಕೈಂಡ್ಸ್. ಒನ್ ಈಸ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಆ್ಯಂಡ್ ಒನ್ ಈಸ್ ವೀಕ್ ಆರ್ಗ್ಯುಮೆಂಟ್. ನಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದಾಗ ವಿ ನೀಡ್ ಟು ಚೆಕ್ ಔಟ್ ವೆದರ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಎನ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಆರ್ ವೀಕ್ ಆರ್ಗ್ಯುಮೆಂಟ್, ವೆದರ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಸಿಂಪಲ್ statement or not. That thing we need to look out in the examination when they ask the questions. Any statement that has been given, any premises and any conclusion that has been given, we need to check whether it is a simple statement or non-simple statement, whether the statement is mixed with two statements, or whether the given statement is strong or the given statement is weak. So these things we need to check out. At the same time we need to check out that the given premises is whether it is an inductive or an deductive argument. That also we need to check. So to determine if an argument is strong or weak. So here I have taken an example. So look at this example. The first premise is that most peacocks eat oatmeal for breakfast. And the second premise is this bird is peacock. So the conclusion that we have drawn from both the premises is that therefore probably the bird eats oatmeal for breakfast. So ಏನಂದಿದ್ದೀವಿ ನಾವು, this argument is inductively strong. ನೀವು ಅದನ್ನು ಅದ್ರ ಅರ್ಥ ತೆಗೆದುಕೊಂಡು ವೆದರ್ ಇಟ್ ಈಸ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್, ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ಎನ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಆರ್ ವೀಕ್ ಆರ್ಗ್ಯುಮೆಂಟ್. ಹಿಯರ್ ವಿ ಆರ್ ನಾಟ್ ಚೆಕಿಂಗ್ ವೆದರ್ ಇಟ್ ಈಸ್ ಎನ್ ಟ್ರೂ ಆರ್ ಫಾಲ್ಸ್ ಆರ್ಗ್ಯುಮೆಂಟ್. ಇಲ್ಲಿ ಹೇಳಿಕೆ ಸತ್ಯ ಇದೆನೋ ಸುಳ್ಳಿದೇನೋ ಅಂತ ನೋಡ್ತಾ ಇಲ್ಲ ನಾವು, ಹೇಳಿಕೆಗಳು ವೆದರ್ ಇಟ್ ಈಸ್ ಸ್ಟ್ರಾಂಗ್ ಆರ್ ವೀಕ್ ಅದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕೊಟ್ಟಂಥ ಆರ್ಗ್ಯುಮೆಂಟ್ ಏನಿದೆ ಇಟ್ ಈಸ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್. ವಾಟ್ ಈಸ್ ದ ಫಸ್ಟ್ ಪ್ರಿಮೈಸ್, ಮೊದಲೇ ಹೇಳಿಕೆದಲ್ಲಿ ಏನಿದೆ ಅಂತಂತಂದರೆ ಮೋಸ್ಟ್ ಪಿಕಾಕ್ಸ್ ಈಟ್ ಓಟ್ ಮೀಲ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು ನೋಡ್ತೀವಿ. ಬಿಕಾಸ್ ಇಫ್ ಆಲ್ ಇಟ್ಸ್ ಪ್ರಿಮೈಸಸ್ ವರ್ ಟ್ರೂ ದೆನ್ ಇಟ್ ವುಡ್ ಬಿ ಲೈಕ್ಲಿ ಹೈಲಿ ಆರ್ ಪ್ರಾಬಬ್ಲಿ ದಟ್ ಇಟ್ ಕನ್ಕ್ಲೂಷನ್ ವಿಡ್ ಆಲ್ಸೋ ಬಿ ಟ್ರೂ. ನಾವು ಯಾವಾಗ ಎರಡೂ ಹೇಳಿಕೆಗಳು ಸತ್ಯ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವು ವಾದಿಸ್ತೀವಿ ಅಂತಂತಂದರೆ ತೀರ್ಮಾನಗಳು ಸತ್ಯವಾಗೇ ಇರ್ತವೆ. ಸೊ ಇಂಡಕ್ಟಿವ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಮೇ ಹ್ಯಾವ್ true premises and true conclusions. When we say that the inductive argument, then the probability will be the true premises and ಟ್ರೂ ಕನ್ಕ್ಲೂಷನ್. ಸತ್ಯವಾದಂಥ ಹೇಳಿಕೆಗಳಿರ್ತವೆ, ಸೊ ಹಿಂಗಾಗ್ಬಿಟ್ಟು ತೀರ್ಮಾನಗಳು ಸತ್ಯವಾಗಿರ್ತವೆ. ದೆನ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಫಾಲ್ಸ್ ಪ್ರಿಮೈಸಸ್ ಫಾಲ್ಸ್ ಕನ್ಕ್ಲೂಷನ್. ಅಕಸ್ಮಾತ್ ಹೇಳಿಕೆಗಳು ಸುಳ್ಳಿದ್ದಾವೆ ಅಂತಂತಂದರೆ ತೀರ್ಮಾನಗಳು ಸುಳ್ಳಾಗಿರ್ತವೆ. ಆಮೇಲೆ ದ ಥರ್ಡ್ ಥಿಂಗ್ ಇಸ್ ದಟ್ ಫಾಲ್ಸ್ ಪ್ರಿಮೈಸಸ್ ಆ್ಯಂಡ್ ಟ್ರೂ ಕನ್ಕ್ಲೂಷನ್. ಕೆಲವೊಂದು ಸತಿ ಹೇಳಿಕೆಗಳು ಸುಳ್ಳಾಗಿರ್ತವೆ, ಆದರೆ ಹೇಳಿಕೆಗಳು ಮೊದಲನೇ ಹೇಳಿಕೆಗಳು ಎರಡನೇ ಹೇಳಿಕೆಗಳು ನಾವು ಹೋಲಿಸಿದಾಗ ಮೂರನೇ ಸತಿ ನಾವು ತೀರ್ಮಾನ ತಗೊಂಡಾಗ ಏನಿರುತ್ತೆ ಅದು ಸತ್ಯವಾಗಿರುತ್ತೆ. ಸೊ ಈ ಒಂದು ಇಂಡಕ್ಟಿವ್ ಆರ್ಗ್ಯುಮೆಂಟಲ್ಲಿ ದ ಮೇನ್ ಥಿಂಗ್ ವಿ ಹ್ಯಾವ್ ಟು ಸಿ ದಟ್ ವಿಚ್ ಈಸ್ ಎನ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಆ್ಯಂಡ್ ವಿಚ್ ಈಸ್ ಎನ್ ವೀಕ್ ಆರ್ಗ್ಯುಮೆಂಟ್. Cognancy. This is also one kind of attribute of an inductive argument. So which denotes the truth of its premises and its logical strength. An inductive is cognate when it is inductively strong and all its premises are true. We can say that this inductive is strong when all its premises were true. ಯಾವಾಗ ಎಲ್ಲ ಹೇಳಿಕೆಗಳು ಸತ್ಯ ಇರ್ತವೋ ಆವಾಗ ಮಾತ್ರ ಇದು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿಕೆ ಸಾಧ್ಯ. So the premises, the first example that I have taken here is Europa. Europa is a moon of Jupiter. It has an atmosphere containing oxygen. So this is the first premise. And the second premise is that ಎರಡನೇ ಹೇಳಿಕೆ ಏನು ಅಂತಂತಂದರೆ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಫಾರ್ ಲೈಫ್. ಮನುಷ್ಯ ಬದುಕಬೇಕು ಅಂತಂದರೆ, ಮನುಷ್ಯ ಜೀವನ ಮಾಡಬೇಕು ಅಂತಂತಂದರೆ ದೇಹಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಸೊ ಮೊದಲನೇ ಹೇಳಿಕೆದಲ್ಲಿ ನಾವೇನು ಹೇಳಿದ್ದೀವಿ ಅಂತಂದರೆ ಯುರೋಪಾ ಹ್ಯಾಸ್ ಎನ್ ಅಟ್ಮಾಸ್ಫಿಯರ್ ಕಂಟೈನಿಂಗ್ ಆಕ್ಸಿಜನ್. ಇಟ್ ಈಸ್ ಅ ಮೂನ್ ಆಫ್ ಜುಪಿಟರ್ ವೇರ್ ಇಟ್ ಹ್ಯಾಸ್ ಎ ಕಂಟೈನ್ಮೆಂಟ್ ಆಫ್ ಆಕ್ಸಿಜನ್. ಅಲ್ಲಿ ಆಕ್ಸಿಜನ್ ಇದೆ ಅಂತ ಹೇಳಿಬಿಟ್ಟು, ಅಲ್ಲಿ ಒಂದು ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ದೀವಿ. ಸೊ ಹಿಂಗಾಗ್ಬಿಟ್ಟು ಎರಡನೇ ಹೇಳಿಕೆದಲ್ಲಿ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ಮನುಷ್ಯನ ಜೀವನ ಮಾಡಲಿಕ್ಕೆ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಫಾರ್ ಲೈಫ್ ಅಂತ ಹೇಳಿಬಿಟ್ಟು ನಾವು ಹೇಳಿದ್ದೀವಿ. ಇಲ್ಲಿ ತೀರ್ಮಾನ ಏನು ತೆಗೆದುಕೊಂಡಿವಿ ಅಂತಂತಂದರೆ ದಸ್
ದೇರ್ ಮೇ ಬಿ ಎ ಲೈಫ್ ಆನ್ ಯುರೋಪ. ಸೊ ಹಿಂಗಾಗ್ಬಿಟ್ಟು ಯುರೋಪದಲ್ಲಿ ಅಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ. ಯಾಕೆಂತಂದರೆ ಅಲ್ಲಿ ಇರುವಂಥ ವಾತಾವರಣದಲ್ಲಿ ಆಕ್ಸಿಜನ್ ಇದೆ ಅಂತ ಹೇಳ್ಬಿಟ್ಟು ಕಂಡು ಹಿಡಿದಿದ್ದಾರಲ್ವಾ. ಸೊ ಹಿಂಗಾಗ್ಬಿಟ್ಟು ಅದೇ ರೀತಿಯಲ್ಲಿ ಮೊದಲನೇ ಹೇಳಿಕೆನೂ ಸತ್ಯ ಇದೆ, ಎರಡನೇ ಹೇಳಿಕೆನೂ ಸತ್ಯ ಇದೆ. ಸೊ ಹಿಂಗಾಗ್ಬಿಟ್ಟು ತೀರ್ಮಾನ ನಾವೇನು ತೆಗೆದುಕೊಂಡಿದ್ವಿ ಅದನ್ನು ಸತ್ಯವಾಗಿದೆ. ಸೊ ದಿಸ್ ಆರ್ಗ್ಯುಮೆಂಟ್ ಈಸ್ ಕಾಗ್ನೆಂಟ್ ಬಿಕಾಸ್ ಒನ್ ಇಟ್ ಈಸ್ ಇಂಡಕ್ಟಿವ್ಲಿ ಸ್ಟ್ರಾಂಗ್. ಮೊದಲೇದೇನಿದೆ ಹೇಳಿಕೆ ಸ್ಟ್ರಾಂಗ್ ಆಗಿದೆ. ಇಫ್ ದ ಪ್ರಿಮೈಸಸ್ ವರ್ ಟ್ರೂ ದೆನ್ ದ ಕನ್ಕ್ಲೂಷನ್ ವುಡ್ ಬಿ ಟ್ರೂ. ಈಗ ಹೇಳಿಕೆಗಳು ಸತ್ಯ ಇದ್ದಾವೆ ಅಂತಂತಂದರೆ ತೀರ್ಮಾನಗಳು ಸತ್ಯವಾಗಿರ್ತವೆ. ದ ಪ್ರಿಮೈಸಸ್ ಆ್ಯಕ್ಚುಲಿ ಆರ್ ಟ್ರೂ. ಇಲ್ಲಿ ಕೊಟ್ಟಂಥ ಹೇಳಿಕೆಗಳು ನಾವು ನೋಡಿದಾಗ ಅಂತಂದರೆ ವಾದ ಮಾಡಿದ್ರೂ ಇದು ಸಮಂಜಸವಾಗಿದೆ, ಇದು ವ್ಯಾಲಿಡ್ ಇದೆ ಮತ್ತು ಇದು ಸತ್ಯವಾಗಿದೆ. ದೆನ್ ಗುಡ್ ಆರ್ಗ್ಯುಮೆಂಟ್ಸ್, ಒಳ್ಳೆಯ ವಾದಗಳು ಯಾವ್ಯಾವು? The important takeaway for the information and the attributes of both inductive and deductive argument is this. So here we, in order to have in good arguments, we have drawn both from the inductive and the deductive arguments. So a good argument proves or establishes its conclusion in two key features. One is it is logically strong, and the second thing is that all of its premises are true. What is logical strength? Logical strength is the degree of support that premises, if true, confers on conclusion. This attribute applies both to deductive argument and towards the inductive argument. So a good deductive argument is not only valid but is also sound, and a good inductive argument is not only inductively strong but it is also in cognate. So here we see what is the statements and what are the arguments. So when we say that the statements are true, then the arguments will valid. ನಾವು ಯಾವಾಗ ಇದು ಸ್ಟೇಟ್ಮೆಂಟ್ ಸತ್ಯ ಇದೆ ಅಂತ ಹೇಳ್ತೀವಿ ಆವಾಗೆ ವಾದ ಸಮಂಜಸವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಆ್ಯಂಡ್ ಇನ್ ದ ಸೆಕೆಂಡ್ ಕೇಸ್ ವೆನ್ ವಿ ಸೇ ದಟ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ದೆನ್ ದ ಆರ್ಗ್ಯುಮೆಂಟ್ ಈಸ್ ಇನ್ವ್ಯಾಲಿಡ್. ಸೊ these are the four possibilities in the statements and arguments. And in the third thing we see that when we say that the statement is false, then the argument will be valid. We have seen in the earlier examples that sometimes the premises will be false, the conclusion will be true, and sometimes the premises will be true and the conclusion will be false. These are the four possibilities. When we say that the statement is true, then the argument will be valid. The statement is true, then the argument will be invalid. The statement is false, then the argument will be valid, and the statement is false, then the argument will be invalid. These are the four possibilities that we have seen in the we are seeing here in the statement and the argument. And this table helps us to understand the following possibilities. ಈ ಒಂದು ಟೇಬಲ್ನ ನೋಡಿದಾಗ ನಮಗೆ ಏನೇನು ಅರ್ಥ ಆಗುತ್ತೆ ಅಂತಂದರೆ in the statement 1 and 3, here we can take that the statement 1 and 3 from the row 1 and 3. So we see that the statement is true and the argument is valid, and in the third row we see that the statement is false and the argument is valid. So may consist of completely true statements or completely false statements. ಇಲ್ಲಿ ಎರಡು ಸತ್ಯ ಆಗಿರ್ಬೋದು ಅಥವಾ ಎರಡನ್ನೂ ಸುಳ್ಳಾಗಿರ್ಬೋದು ಅಂತ ಹೇಳ್ಬಿಟ್ಟು. So that calls an valid argument. Then we look towards the invalid argument. Invalid argument is drawn from the rows 2 and 4, from the table 2 and 4. Here in the table 2 we see that the statement is false but the statement is true but the argument is invalid, and in the fourth row we see that the statement is false and the argument is invalid. So it may consist of statement in exactly the manner mentioned above. So let us take an example and call premises P1, P2 and conclusion Q. ಸೊ ಇಲ್ಲಿ ನಾವು ಪ್ರಿಮೈಸಸ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ತನಕ ನಾವು ಹೇಳಿಕೆಗಳು ಹೇಳ್ತಾ ಬಂದಿದ್ದೀವಿ. 1 ಅಂತ ಹೇಳಿದ್ವಿ, 2 ಅಂತ ಹೇಳಿದ್ವಿ. ಇಲ್ಲಿ ನಾವು ಏನು ತೆಗೆದುಕೊಳ್ಳೋಣ ಅಂತಂತಂದರೆ ಇಲ್ಲಿ ನಾನು ಅದಕ್ಕೆ ಟೇಬಲನ್ನು ಹಾಕಿದ್ದೇನೆ. ಇನ್ ಆರ್ಡರ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವೆನ್ ದೇ ಗಿವ್ ದ ಟೇಬಲ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ P1 is the first premise, P2 is the second premise, and Q is the conclusion. The argument 1. So in the argument 1 we see that no foreigners are voters. So premises 2, all Europeans are foreigners. Then the conclusion is therefore no Europeans are voters. This is argument 1. So for us to make it understand, for true we have given number 1 and for false we have given number 0. So ಇಲ್ಲಿ premises ಮತ್ತು conclusion, whether the given premises are true or whether the given premises are valid or invalid. So in first argument we see that the given premises are true, that is T1, no foreigners or voters, all Europeans are foreigners.
ಸೊ ಇಲ್ಲಿ ಕೊಟ್ಟಂಥ ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ, ಹೇಳಿಕೆ ಏನಿದೆ ಅಂತಂದರೆ P1 Pದಲ್ಲಿ, ಸೊ ದ T is 1, that is true, no foreigners are voters and all Europeans are foreigners. Then the conclusion that drawn here is therefore no Europeans are voters. So the argument is valid. The first argument is valid. Then we look towards the second argument. So the first premise, ಅಂದರೆ ಮೊದಲನೇ ಹೇಳಿಕೆ ಏನಿದೆ, some poets are literally figures, that the argument is false. The given premise is false, first premise. Then the second premise, all playwriters are literary figures. So when we see towards the table, we see that the given premises is false, therefore some playwriters are poets. So ಇಲ್ಲಿ ಆರ್ಗ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, premise 1, some poets are literary figures, and premises 2, all playwriters are literary figures. So both the given arguments are false when we look towards the table. So that is false 0. Then the given this one conclusion is that therefore some playwriters are poets. So both the premises are false, then the conclusion is also here, when the both the premises are false, the conclusion is also false. So the given argument is valid. So there are the possibilities, these are the possibilities. If the premises are true, then the conclusion will be true, then the argument will be valid. If the premises is false, conclusion is false, then also the argument is ವ್ಯಾಲಿಡ್. ಇಲ್ಲಿ ನಾವೇನು ತಿಳ್ಕೊಬೇಕು ಅಂತಂತಂದರೆ, ಕೆಲವೊಂದು ಸತಿ ಕೊಟ್ಟಂಥ ಹೇಳಿಕೆಗಳು ಸತ್ಯ ಇರ್ತವೆ ಮತ್ತು ತೀರ್ಮಾನಗಳು ಸತ್ಯ ಆಗಿರ್ತವೆ, ಆವಾಗ ಅದು ಸಮಂಜಸವಾಗಿದೆ ಅಂತ ಹೇಳಿಕೆ ಸಾಧ್ಯ. ಕೆಲವೊಂದು ಸತಿ ಏನಾಗುತ್ತೆ ಅಂತಂತೆ, ಹೇಳಿಕೆಗಳು ಸುಳ್ಳಾಗಿರ್ತವೆ, ತೀರ್ಮಾನಗಳು ಸುಳ್ಳಾಗಿರ್ತವೆ. ಸೊ ಹಿಂಗಾಗಿಬಿಟ್ಟು ಮಾಡಿದಂಥ ವಾದ ಏನಾಗಿದೆ ಅಂತಂದರೆ ಸಮಂಜಸವಾಗಿದೆ ಅಂತ ಹೇಳ್ಬಿಟ್ಟು. ದೆನ್ ಆರ್ಗ್ಯುಮೆಂಟ್ 3. The premise 1, all politicians are ministers. Medha Patkar is a politician, therefore Medha Patkar is a minister. ಸೊ ಇಲ್ಲಿ ಕೊಟ್ಟಂಥ ಹೇಳಿಕೆಗಳು ಸತ್ಯವಾಗಿದವೋ ಅಥವಾ ಸುಳ್ಳಾಗಿದವೋ, ಕೊಟ್ಟಂಥ ವಾದ ಸತ್ಯವಾಗಿದೆನೋ ಸುಳ್ಳಾಗಿದೆನೋ. ಸೊ ವೆನ್ ವಿ ಸಿ ಟುವರ್ಡ್ಸ್ ದ ಟೇಬಲ್, ಸೊ ಆಲ್ ಪೊಲಿಟಿಷಿಯನ್ಸ್ ಆರ್ ಮಿನಿಸ್ಟರ್, ಮೇಧಾ ಪಾಟ್ಕರ್ ಇಸ್ ಎ ಪೊಲಿಟಿಷಿಯನ್, ದೇರ್ ಫೋರ್ ಮೇಧಾ ಪಾಟ್ಕರ್ ಇಸ್ ಎ ಮಿನಿಸ್ಟರ್. ಸೊ ಇಲ್ಲಿ ಪ್ರಿಮೈಸಸ್ ಆರ್ ಫಾಲ್ಸ್, ಕೊಟ್ಟಂಥ ಹೇಳಿಕೆಗಳು ಸುಳ್ಳಾಗಿದ್ದಾವೆ, ಆದರೆ ತೀರ್ಮಾನ ಏನು ತೆಗೆದುಕೊಂಡಿದ್ದು ಅಂತಂತಂದರೆ ಕೊಟ್ಟಂಥ ತೀರ್ಮಾನ ಸತ್ಯವಾಗಿದೆ. ಸೊ ಹಿಂಗಾಗಿ ಏನಾಗಿದೆ, ಇದು ವಾದ ಸಮಂಜಸವಾಗಿದೆ. ದ ಆರ್ಗ್ಯುಮೆಂಟ್ ಈಸ್ ವ್ಯಾಲಿಡ್. ದೆನ್ ದ ನೆಕ್ಸ್ಟ್ ಫೋರ್ತ್ ಆರ್ಗ್ಯುಮೆಂಟ್ ಈಸ್ P1, ಪ್ರಿಮೈಸ್ 1. ಅಂದರೆ ಮೊದಲೇ ಹೇಳಿಕೆ 3 is the cube root of 27. ಮೊದಲೇ ಹೇಳಿಕೆ ಏನಿದೆ ಅಂತಂತಂದರೆ 3 is the cube root of 27. 3 into 3 into 3, that becomes 27. So the first premise is true. Then the P2, 27 is the cube root of 729. That is not right. Then the given conclusion is therefore 3 is the cube root of 729. The first premise is true, second premise is false, the third conclusion is false. So in the fourth argument we see that the given premise is true, but the conclusion is false. If you look towards the conclusion, it is false, therefore the given argument is invalid. The third and the fourth possibility here is that if the premises is false, conclusion is true, then the given argument is valid. ಅಂದರೆ ಇಲ್ಲಿ ಏನು ಹೇಳ್ತೀವಿ ಅಂತಂತಂದರೆ, ಏನು ನೋಡ್ತಾ ಇದ್ದೀವಿ ಅಂತಂತಂದರೆ, ಕೊಟ್ಟಂಥ ಹೇಳಿಕೆಗಳು, ಈಗ ಇಲ್ಲಿ ಕೊಟ್ಟಂಥ ಪ್ರಿಮೈಸಸ್ ಅಥವಾ ಕೊಟ್ಟಂಥ ಹೇಳಿಕೆಗಳು ಸುಳ್ಳಿದೆ ಅಂತಂತಂದರೆ ತೀರ್ಮಾನ ಏನಾಗಿರುತ್ತೆ, ಸತ್ಯವಾಗಿರುತ್ತೆ. ಸೊ ಹಿಂಗಾಗಿಬಿಟ್ಟು ಈ ಒಂದು ವಾದ ಸಮಂಜಸವಾಗಿದೆ ಅಂತ ಹೇಳ್ಬೋದು. ಆಮೇಲೆ ಫೋರ್ತ್ ಪಾಸಿಬಿಲಿಟಿ ಅಂದರೆ ನಾಲ್ಕನೇ ವಾದದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ವಾಟ್ ಈಸ್ ದ ಫೋರ್ತ್ ಪಾಸಿಬಿಲಿಟಿ ಇಸ್ ದ್ಯಾಟ್ ವೆನ್ ವಿ ಸೇ ದಟ್ ದ ಗಿವನ್ ಪ್ರಿಮೈಸಸ್ ಆರ್ ಟ್ರೂ, ಹೇಳಿಕೆಗಳು ಸತ್ಯ ಇದ್ದಾಗ ತೀರ್ಮಾನಗಳು ಸುಳ್ಳಾದಾಗ ಏನಾಗುತ್ತೆ ಅಂತಂತಂದರೆ ಕೊಟ್ಟಂಥ ವಾದ ಸಮಂಜಸವಾಗಿರೋದಿಲ್ಲ. ಸೊ ದೀಸ್ ಆರ್ ದ 4 ಪಾಸಿಬಿಲಿಟೀಸ್ ಆಫ್ ದ ಆರ್ಗ್ಯುಮೆಂಟ್ ಆ್ಯಂಡ್ 4 ಫಾರ್ಮ್ಸ್ ಆಫ್ ದ ಆರ್ಗ್ಯುಮೆಂಟ್. Then compound statement. So in the first part we have seen the simple statement. The simple statement is one which consists of at least one subject and one predicate, then we can call it as a simple statement. That we have taken the example, today is Friday or today is Saturday, or the sky is blue, Rama was going to market. All those things are the simple statement examples. Now the compound statement, it is the mixture of two sentences. When it is a mixture of two sentences, then we can say that it is a compound statement. The compound statement is a combination of two
or more simple statements. The examples that I have taken over here is today is Friday and tomorrow is holiday. So ಇವತ್ತು ಶುಕ್ರವಾರ ಇದೆ, ನಾಳೆ ಇವತ್ತು ಶುಕ್ರವಾರ ಇರೋದ್ರಿಂದ ನಾಳೆ ರಜಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ನ ನಾವು ಜಾಯಿಂಟ್ ಮಾಡಿದ್ದೀವಿ. So today is Friday and tomorrow is holiday. This is a compound statement. And the second example that I have taken over here is roses are red and violets are blue. So ಇಲ್ಲಿ ಏನು ಮಾಡಿದೆ, ಎರಡು ಸ್ಟೇಟ್ಮೆಂಟ್ಗಳನ್ನ ಜೋಡಿಸಿರೋದ್ರಿಂದ ಇದು ಕಾಂಪೌಂಡ್ ಸ್ಟೇಟ್ಮೆಂಟ್ ಆಗಿದೆ. ಇನ್ ದ ಕಾಂಪೌಂಡ್ ಸ್ಟೇಟ್ಮೆಂಟ್ ವಿ ಕಮ್ ಅಕ್ರಾಸ್ ಡಿಫ್ರೆಂಟ್ basic connectivity. There are 4 different basic connectivities in the compound statement. The first one is the conjunction, and the second one is the disjunction. The next one is the third one is the negation, and the fourth one is the conditional. So I given the table, I will be explaining you over here what is conjunction, what is disjunction, and what is negation, and what is conditional. First we will take the conjunction. So simply if we simple ಆಗಿ ಹೇಳಬೇಕು ಅಂತಂದರೆ conjunction, the word that we, the connective word that we have taken here in the conjunction is and ಅಂತಂದರೆ ಡಾಟ್ ಅಥವಾ ಚುಕ್ಕೆ ಅಂತ ಚುಕ್ಕೆ ಇಡ್ಬೋದು. P, Q and Q ಅಂದರೆ ಮೊದಲನೇದಾಗಿ P ಅಂತ ತಗೊಂಡಾಗ ಅದು ಏನಾಗುತ್ತೆ, ಹೇಳಿಕೆ ಆಗುತ್ತೆ. Q ಅದು ತೀರ್ಮಾನ ಆಗುತ್ತೆ. P and Q ಅಥವಾ ವಾದ ಸರಿ ಇದೆನೋ, ಸಮಂಜಸವಾಗಿದೆನೋ, ಸಮಂಜಸವಾಗಿಲ್ಲೋ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ನಾವು ಕಂಜಂಕ್ಷನ್ ಅಂತ ತಗೊಳ್ಳೋಣ. ಸೊ ದ ಕಂಜಂಕ್ಷನ್ ಈಸ್ ಟ್ರೂ ಓನ್ಲಿ ಇನ್ ಒನ್ ಕೇಸ್ ವೆನ್ ಬೋತ್ ದ ಕಂಜಂಕ್ಷನ್ಸ್ ಆರ್ ಟ್ರೂ. ಇನ್ ಆಲ್ ದ ಕೇಸಸ್ ಇಟ್ ವಿಲ್ ಬಿ false. In the first table we see that in the conjunction P, Q and PQ, in the first row we see that if the premises are true, then the conclusion will be true, then the given argument will be valid. So we see that in the first table T and T means P is true, and the premises are true. Q, that is conclusion, is true, then the argument is valid. So conjunction is true in only one case, when both the conjuncts are true, that is the premises has to be true, then the conclusion has to be true, then the argument will be valid. So this is conjunction. In the second row we see that if the premises are true, conclusion is false, then the conjunction will be false, then the argument will be invalid. Then the third row we see that if the premises are false and conclusion is true, then the argument will be false. ಮೊದಲೇ ಹೇಳಿಕೆ ಸುಳ್ಳಿದ್ದು ಎರಡನೇ ಹೇಳಿಕೆ ಸತ್ಯ ಇತ್ತು ಅಂತಂತಂದರೆ ಆವಾಗ ಕಂಜಂಕ್ಷನಲ್ಲಿ ಏನಾಗುತ್ತೆ ಅಂತಂತಂದರೆ ಅದು ಸಮಂಜಸವಾಗಿರೋದಿಲ್ಲ, ಅದು ಸುಳ್ಳಾಗಿರುತ್ತೆ, ಇಟ್ ಈಸ್ ಫಾಲ್ಸ್. And the last table is that if the in the conjunction if the premises are false and the conclusion is false, then the given argument will be invalid. So ಇದು ಮೊದಲೇ ಹೇಳಿಕೆ ಫಾಲ್ಸ್ ಆಗಿರುತ್ತೆ, ಸುಳ್ಳಾಗಿರುತ್ತೆ. ಇದು ಮೊದಲೇ ಹೇಳಿಕೆ ಸುಳ್ಳಾಗಿರುತ್ತೆ, ಸೊ ತೀರ್ಮಾನನೂ ಸುಳ್ಳಾಗಿರುತ್ತೆ, ಕೊಟ್ಟಂಥ ವಾದನೂ ಸುಳ್ಳಾಗಿರುತ್ತೆ. ಸೊ ದ ಕಂಜಂಕ್ಷನ್ ಇಸ್ ಟ್ರೂ ಓನ್ಲಿ ಇನ್ ಒನ್ ಕೇಸ್ ವೆನ್ ಆಲ್ ದ ಬೋತ್ ದ ಕಂಜಂಕ್ಟ್ಸ್ ಆರ್ ಟ್ರೂ. ಯಾವಾಗ ಹೇಳಿಕೆ ಸತ್ಯ ಆಗಿರುತ್ತೋ, ತೀರ್ಮಾನನೂ ಸತ್ಯ ಆಗಿರುತ್ತೋ, ಆವಾಗ ಮಾತ್ರ ಕೊಟ್ಟಂಥ ವಾದ ಸತ್ಯವಾಗಿರುತ್ತೆ. ದಿಸ್ ಈಸ್ ಕಂಜಂಕ್ಷನ್. ದೆನ್ ನೆಕ್ಸ್ಟ್ ವಿಲ್ ಲುಕ್ ಟುವರ್ಡ್ಸ್ ಡಿಸ್ಜಂಕ್ಷನ್. ಡಿಸ್ಜಂಕ್ಷನ್ಗೆ ತೊಗೊಂಡಂಥ ಇದು ಏನು ಅಂತಂದರೆ ಶಬ್ದ ಆರ್. ಇಲ್ಲಿ ಐಂಡ್ ಅಂತ ಯೂಸ್ ಮಾಡ್ತೀವಿ ಕಂಜಂಕ್ಷನ್ಗೆ, ಡಿಸ್ಜಂಕ್ಷನ್ಗೆ ಆರ್ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತೀವಿ. ಇಲ್ಲಿನೂ ನಾವು ಏನು ತೆಗೆದುಕೊಂಡಿದ್ದೀವಿ ಅಂತಂತಂದರೆ ಮೊದಲನೇದಾಗಿ ಹೇಳಿಕೆ ತೆಗೆದುಕೊಂಡಿದ್ದೀವಿ, ಎರಡನೇದಾಗಿ ತೀರ್ಮಾನ ತೆಗೆದುಕೊಂಡಿದ್ದೀವಿ, ಮೂರನೇದಾಗಿ ಹೇಳಿಕೆ ಮತ್ತು ತೀರ್ಮಾನ ಸರಿ ಇದೆನೋ ತಪ್ಪಿದೇನೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಇಲ್ಲಿನ ನಾವು ತೆಗೆದುಕೊಂಡಂಥದ್ದು 4 ರೋ ತೆಗೆದುಕೊಂಡಿದ್ದೀವಿ. In the first row we see that if the premises are true and the conclusion is true, then the given argument will be true. So disjunction is true in this case when the premises are true, conclusion is true, then the disjunction will be true. And in the second row we see that if the premises are true and the conclusion is false, then also the disjunction will be true. ಈಗ ಕೊಟ್ಟಂಥ ಹೇಳಿಕೆ ಸತ್ಯ ಇದ್ದು ತೀರ್ಮಾನ ಸುಳ್ಳಾಗಿದ್ರೂ ಅವಾಗೇನಾಗುತ್ತೆ ಅಂದರೆ ಡಿಸ್ಜಂಕ್ಷನ್ನು ಕೊಟ್ಟಂಥ ವಾದ ಸತ್ಯವಾಗಿರುತ್ತೆ. ದೆನ್ ಮೂರನೇದೇನು ನೋಡ್ತೀವಿ ನಾವು ಇಲ್ಲಿ ಅಂತಂತಂದರೆ ಡಿಸ್ಜಂಕ್ಷನ್ ಈಸ್ ಫಾಲ್ಸ್ ಇಫ್ ದ ಪ್ರಿಮೈಸಸ್ ಈಸ್ ಫಾಲ್ಸ್, ಕನ್ಕ್ಲೂಷನ್ ಈಸ್ ಟ್ರೂ, ದೆನ್ ಆಲ್ಸೋ ದ ಡಿಸ್ಜಂಕ್ಷನ್ ಈಸ್ ಟ್ರೂ. ಈಗ ಹೇಳಿಕೆ ಕೊಟ್ಟಂಥ ಮೊದಲನೇದಾಗಿ ಹೇಳಿಕೆ ಸುಳ್ಳಿದ್ದು ತೀರ್ಮಾನ ಇರುತ್ತೆ ಅಂತಂದರೆ ವಾದನೂ ಸತ್ಯವಾಗಿರುತ್ತೆ. ಆಮೇಲೆ ಡಿಸ್ಜಂಕ್ಷನ್ ಈಸ್ ಫಾಲ್ಸ್ ಓನ್ಲಿ ಇನ್ ಒನ್ ಕೇಸ್ ವೆನ್ ಬೋತ್ ದ ಡಿಸ್ಜಂಕ್ಟ್ ಆರ್ ಫಾಲ್ಸ್. ಕೊಟ್ಟಂಥ ಹೇಳಿಕೆ ಸುಳ್ಳಾಗಿದ್ದು ತೆಗೆದುಕೊಂಡಂಥ ತೀರ್ಮಾನನೂ ಸುಳ್ಳಾಗಿತ್ತು ಅಂತಂದರೆ ವಾದನೂ ಸುಳ್ಳಾಗಿರುತ್ತೆ. ಸೊ ಡಿಸ್ಜಂಕ್ಷನ್ ಈಸ್ ಫಾಲ್ಸ್ ಓನ್ಲಿ ಇನ್ ಒನ್ ಕೇಸ್ ವೆನ್ ಬೋತ್ ದ ಡಿಸ್ಜಂಕ್ಟ್ಸ್ ಆರ್ false.
So, conjunction is true in only one case, when both the conjuncts are true. Next we will take negation. So, negation of true statement will be false and negation of false statement will be true. So, if the given statement is true, then this one argument will be false. So, this is vice versa. For example, when we say that conjunction is true in only when we say about the negation of true statement will be false and negation of false statement will be true. Satya sullagirutte, sullu satya agirutte. If we say that Rama is intelligent, then the negation of this statement is Rama is not intelligent. So, this is a simple examples that I given. So, the statement for this negation is that negation of true statement will be false and negation of false statement will be true. Then the next this one we will see conditional statement. So, conditional statement is false in only one case, when the given premises is true and the conclusion is false, then the conditional statement will be false. So, the first row what we have taken is, if the premises are true, conclusion is true, then the given argument is valid, that is true. ಅಂದರೆ ಕೊಟ್ಟಂಥ ಹೇಳಿಕೆ ಸತ್ಯವಾಗಿದ್ದು ಆಮೇಲೆ ತೆಗೆದುಕೊಂಡಂಥ ತೀರ್ಮಾನ ಸತ್ಯವಾಗಿದ್ದರೆ the conditional statement will be true. For example, ಈಗ ನಾವು ಒಂದು ಉದಾಹರಣೆ ತೆಗೆದುಕೊಂಡ್ರೆ, if Devegowda is president, then Devegowda is famous. Devegowda is not president, therefore Devegowda is not famous. ಸೊ ಇಲ್ಲಿ ಇಫ್ ಆ್ಯಂಡ್ ದೆನ್ ಅನ್ನೋದನ್ನು ಇಂಪ್ಲೈ ಮಾಡ್ಕೊಳ್ತೀವಿ. ಸೊ ಇಫ್ ಆ್ಯಂಡ್ ದೆನ್ ಅಂತ ಇಂಪ್ಲಿಕೇಶನ್ ಎಲ್ಲಿ ಬರುತ್ತೆ ಅಂತಂದರೆ, ದಟ್ ಈಸ್ ವೆನ್ ಇಟ್ ಬಿಕಮ್ಸ್ ಎನ್ ಕಂಡೀಷ್ನಲ್ ಸ್ಟೇಟ್ಮೆಂಟ್. ಇಲ್ಲಿ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಏನಿದೆ ಅಂತಂತಂದರೆ, ನಾವು ಕೊಟ್ಟಂಥ ಉದಾಹರಣೆಯನ್ನು ನೀವು ಒತ್ತು ಕೊಟ್ಟು ಕೇಳಿದಾಗ ಇದು ಯಾವ ಕಂಡೀಷ್ನಲ್ ಸ್ಟೇಟ್ಮೆಂಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೋದು. ಅಂದರೆ ಕೊಟ್ಟಂಥ ಹೇಳಿಕೆದಲ್ಲಿ ಸತ್ಯ ಇದೆನೋ, ಮೊದಲನೇ ಹೇಳಿಕೆದಲ್ಲಿ ಸತ್ಯ ಇರೋದೇನೋ, ಎರಡನೇ ಹೇಳಿಕೆದಲ್ಲಿ ಸತ್ಯ ಇದೆನೋ, ಅಥವಾ ಹೇಳಿದಂಥ ತೀರ್ಮಾನದಲ್ಲಿ ಸತ್ಯ ಇದೆನೋ ಅಂತ ಹೇಳ್ಬಿಟ್ಟು ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇನ್ನೊಂದು ಸತಿ ನಾನು ಈ ಉದಾಹರಣೆ ಹೇಳ್ತೀನಿ. ಇಫ್ ದೇವೇಗೌಡ ಈಸ್ ಪ್ರೆಸಿಡೆಂಟ್, ದೆನ್ ದೇವೇಗೌಡ ಈಸ್ ಫೇಮಸ್. ದೇವೇಗೌಡ ಈಸ್ ನಾಟ್ ಪ್ರೆಸಿಡೆಂಟ್, therefore ದೇವೇಗೌಡ ಈಸ್ ನಾಟ್ ಫೇಮಸ್. ಸೊ ಎಲ್ಲಿ ತೀರ್ಮಾನಗಳು ಸತ್ಯ ಇದ್ದಾವೋ, ಎಲ್ಲಿ ಹೇಳಿಕೆಗಳು ಸತ್ಯ ಇದ್ದಾವೋ ನೋಡೋಣಂತೆ. ಸೊ ಇಲ್ಲಿ ಇದರೊಳಗೆ ಹೇಳಿಕೆದಲ್ಲಿ ಏನು ತೊಗೊಂಡಿದ್ದೀವಿ ಅಂತಂತಂದರೆ, ಮೊದಲನೇದು ಹೇಳಿಕೆ ಸತ್ಯ ಇದೆ, ತೀರ್ಮಾನ ಸತ್ಯ ಇದೆ, ಹೀಗಾಗಿ ಕಂಡೀಷ್ನಲ್ ಸ್ಟೇಟ್ಮೆಂಟು ಸತ್ಯವಾಗಿರುತ್ತೆ. ದೆನ್ ಎರಡನೇದು ಹೇಳಿಕೆದಲ್ಲಿ ಎರಡನೇ ರೋದಲ್ಲಿ ನಾವು ಏನು ನೋಡ್ತೀವಿ ಅಂತಂತಂದರೆ, ದ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತಂದರೆ ಇಲ್ಲಿ ಹೇಳಿಕೆ ಸತ್ಯ ಇದೆ, ಪಿ ಈಸ್ ಟ್ರೂ and Q is false, then the statement is false. ಹೇಳಿಕೆ ಸತ್ಯ ಇದ್ದು ತೀರ್ಮಾನ ಸುಳ್ಳಿತ್ತು ಅಂತಂತಂದರೆ ಕೊಟ್ಟಂಥ ವಾದ ಸುಳ್ಳಾಗಿರುತ್ತೆ. ಸೊ ಮೊದಲನೇದಾಗಿ ಹೇಳಿಕೆ ಸತ್ಯ ಇದ್ದು ಮತ್ತು ತೀರ್ಮಾನ ಸತ್ಯ ಇತ್ತು ಅಂತಂತಂದರೆ ಆನ್ಸರ್ ವಿಲ್ ಬಿ ಟ್ರೂ ಓನ್ಲಿ. ಹೇಳಿಕೆ ಸತ್ಯ ಇದ್ದು ತೀರ್ಮಾನ ಸುಳ್ಳಿತ್ತು ಅಂತಂತಂದರೆ ದೆನ್ ದ ಆನ್ಸರ್ ವಿಲ್ ಬಿ ಇನ್ವ್ಯಾಲಿಡ್. ಮತ್ತು ಮೂರನೇ ರೋದಲ್ಲಿ ನಾವು ಏನು ನೋಡ್ತೀವಿ ಅಂತಂತಂದರೆ, ಕಂಡೀಷ್ನಲ್ ಸ್ಟೇಟ್ಮೆಂಟ್ ಇಫ್ ಪಿ ಈಸ್ ಫಾಲ್ಸ್, ಮೊದಲನೇದಾಗಿ ಅದು ಸುಳ್ಳಾಗಿತ್ತು ಅಂತಂತಂದರೆ, ಆಮೇಲೆ ಕ್ಯೂ ಈಸ್ ಟ್ರೂ, ಎರಡನೇದಾಗಿ ಇಫ್ ಇಟ್ ಈಸ್ ಟ್ರೂ, ದೆನ್ ದ ಗಿವನ್ ಆರ್ಗ್ಯುಮೆಂಟ್ ವಿಲ್ ಬಿ ವ್ಯಾಲಿಡ್, ದಟ್ ಈಸ್ ಟ್ರೂ. ಮೊದಲನೇ ಹೇಳಿಕೆ ಸುಳ್ಳಾಗಿದ್ದು ಎರಡನೇ ಹೇಳಿದಂಥ ಹೇಳಿಕೆ ಸುಳ್ಳಾಗಿದ್ದಾಗ ತೀರ್ಮಾನ ಸತ್ಯವಾಗಿ ಬಂತು ಅಂತಂತಂದರೆ ಇದು ವಾದ ಏನಾಗಿರುತ್ತೆ ಅದು ಸತ್ಯವಾಗಿರುತ್ತೆ. ಇನ್ನೂ ಒಂದು ಸಾಧ್ಯತೆಗಳು ಏನಾಗಿದ್ದಾವೆ ಅಂತಂದರೆ, ಇಫ್ ದೇವೇಗೌಡ ಈಸ್ ಪ್ರೆಸಿಡೆಂಟ್ ದೆನ್ ದೇವೇಗೌಡ ಈಸ್ ಫೇಮಸ್, ದೇವೇಗೌಡ ಈಸ್ ನಾಟ್ ಪ್ರೆಸಿಡೆಂಟ್, ದೇರ್ಫೋರ್ ದೇವೇಗೌಡ ಈಸ್ ನಾಟ್ ಫೇಮಸ್. Both the premises and conclusions are, we need to check which premises is true and which conclusion is false. Here what we are seeing is that in the fourth row, if the premises are true, false, conclusion is false, then the given statement will be true. ಈ ಎರಡೂ ಹೇಳಿಕೆಗಳು ಸುಳ್ಳಿದ್ದು ಮತ್ತು ತೀರ್ಮಾನ ಸತ್ಯ ಸುಳ್ಳಿತ್ತು ಅಂತಂತಂದ್ರೂ ಕೆಲವೊಂದು ಸತಿ ಏನಾಗಿರುತ್ತೆ, ವಾದಗಳು ಸತ್ಯವಾಗಿರುತ್ತೆ. ಸೊ ಕಂಡೀಷ್ನಲ್ ಸ್ಟೇಟ್ಮೆಂಟಲ್ಲಿ ದ ಒನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಸಿ ಹಿಯರ್ ಇಸ್ ದಟ್ ಇಫ್ the given statement, if the P is true and the Q is false, then the given conditional statement will be false. In rest of the cases, it will be true. If we say that the given statement, both the given statement is false, then also the conditional statement will be true. If the given statement is true and true, then the conditional statement will be true. If the given statement is false and the conclusion is true, then also the possibility is that it is true. So this is the conditional statement. What are the laws of syllogism?
ಸೊ ಇಲ್ಲಿ ಏನೇನಿದ್ದಾವೆ ಲಾಗಳು ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನೋಡೋಣ. ಆಲ್ ಪ್ಲಸ್ ಆಲ್ ಈಸ್ ಈಕ್ವಲ್ಸ್ ಟು ಆಲ್. ಎಲ್ಲ ಪ್ಲಸ್ ಎಲ್ಲ ಅಂತಂತಂದರೆ ಎಲ್ಲವೂ ಆಗಿರ್ತವೆ. ಇಲ್ಲಿ ತನಕ ನಾವು ಎಕ್ಸಾಂಪಲ್ಸ್ ನೋಡ್ಕೊತ ಬಂದಿದ್ದೀವಿ. ಸೊ ವೇರ್ ದ ಪ್ರಿಮೈಸಸ್ ಫಾರ್ ಪ್ರಿಮೈಸಸ್ ವಿ ನೀಡ್ ಟು ಯೂಸ್ ಆಲ್, ಸಮ್, ನೋ. ಸೊ ದೀಸ್ ಆರ್ ದಿಸ್ ಒನ್ ಹೇಳಿಕೆಗಳಲ್ಲಿ ನಾವು ಇದನ್ನೆಲ್ಲ ಉಪಯೋಗಿಸ್ತೀವಿ. ಆಮೇಲೆ ಕನ್ಕ್ಲೂಷನಲ್ಲಿ ದೇರ್ ಫೋರ್, ದಸ್, ಹೆನ್ಸ್, ಸೊ ಅವನ್ನೆಲ್ಲ ಕನ್ಕ್ಲೂಷನಲ್ಲಿ ತೀರ್ಮಾನಗಳಲ್ಲಿ ಉಪಯೋಗಿಸ್ತೀವಿ. ಸೊ ಯಾವ್ಯಾವ ವಾದಕ್ಕೆ ಯಾವ್ಯಾವ ಥರವಾದಂಥ ಕಾನೂನುಗಳನ್ನು ನಾವು ಇಲ್ಲಿ ಹಾಕ್ಕೋಬೇಕು, ಯಾವ್ಯಾವ ಲಾಸನ್ನ ನಾವು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ದ ಫಸ್ಟ್ ಥಿಂಗ್ ಈಸ್ ದಟ್ ಆಲ್ ಪ್ಲಸ್ ಆಲ್ ಈಸ್ ಈಕ್ವಲ್ಸ್ ಟು ಆಲ್. ಎಲ್ಲ ಪ್ಲಸ್ ಎಲ್ಲ ಆದಾಗ ಏನಾಗುತ್ತೆ ಅಂತಂದರೆ ಎಲ್ಲವೂ ಬರುತ್ತೆ. ಸೊ ಆಲ್ ಪ್ಲಸ್ ನೋ ಈಸ್ ಈಕ್ವಲ್ಸ್ ಟು ನೋ. ಎಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲ ಅಂತಂದಾಗ ಇಲ್ಲ ಅಂತ ಬರುತ್ತೆ. ಈಗ ಹೇಳಿಕೆಗಳು ಎಲ್ಲವೂ ಹೇಳಿ ಆಮೇಲೆ ವೆನ್ ವಿ ಸೇ ದಟ್ ದೆನ್ ದ ಥರ್ಡ್ ಲಾ ಆಲ್ ಪ್ಲಸ್ ಸಮ್, ದೆನ್ ದೆರ್ ವಿಲ್ ಬಿ ನೋ ಕನ್ಕ್ಲೂಷನ್. ಎಲ್ಲ ಅಂತ ಹೇಳಿ ಎಲ್ಲ ಜೊತೆಗೆ ಎಲ್ಲ ಪ್ಲಸ್ ಕೆಲವು ಅಂದಾಗ ಅಲ್ಲಿ ಯಾವುದೇ ರೀತಿಯಾದಂಥ ತೀರ್ಮಾನಗಳು ಬರುವುದಿಲ್ಲ. ಅದು ಒಂದು ರೀತಿಯಾದಂಥ ಲಾ. ದೆನ್ ಸಮ್ ಪ್ಲಸ್ ಆಲ್ ಈಸ್ ಈಕ್ವಲ್ಸ್ ಟು ಸಮ್. ಕೆಲವು ಪ್ಲಸ್ ಎಲ್ಲ ಅಂತಂದಾಗ ಕೆಲವು ಅಂತ ಹೇಳಿಬಿಟ್ಟು ಬರ್ತವೆ. ದೆನ್ ದ ನೆಕ್ಸ್ಟ್ ಲಾ ಇಸ್ ದಟ್ ಸಮ್ ಪ್ಲಸ್ ನೋ ಈಸ್ ಈಕ್ವಲ್ಸ್ ಟು ಸಮ್ ನಾಟ್. ಕೆಲವು ಪ್ಲಸ್ ಇಲ್ಲ ಅಂತ ಹೇಳಿದಾಗ ಕೆಲವು ಇಲ್ಲ ಅಂತ ಹೇಳಿಬಿಟ್ಟು ಬರುತ್ತೆ. ಅದು ಒಂದು ರೀತಿಯಾದಂಥ ಲಾ. ದೆನ್ ಸಮ್ ಪ್ಲಸ್ ಸಮ್, ಕೆಲವು ಪ್ಲಸ್ ಕೆಲವು ಅಂತಂದಾಗ ಅಲ್ಲಿ ಯಾವುದೇ ರೀತಿಯಾದಂಥ ತೀರ್ಮಾನ ಬರೋದಿಲ್ಲ. ಸಮ್ ಪ್ಲಸ್ ಸಮ್, ದೆನ್ ದೇರ್ ವಿಲ್ ಬಿ ನೋ ಕನ್ಕ್ಲೂಷನ್. ದೆನ್ ನೋ ಪ್ಲಸ್ ಆಲ್ ಈಸ್ ಈಕ್ವಲ್ಸ್ ಟು ಸಮ್ ನಾಟ್ ರಿವರ್ಸ್ಡ್. ಇಲ್ಲ ಪ್ಲಸ್ ಎಲ್ಲ ಅಂತ ಹೇಳಿದಾಗ ಅಲ್ಲಿ ನಾವು ಯಾವುದೇ ರೀತಿಯಾದಂಥ ಮತ್ತೆ ರಿವರ್ಸ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ದೆನ್ ನೋ ಪ್ಲಸ್ ಸಮ್, ಸಮ್ ನಾಟ್ ರಿವರ್ಸ್ಡ್. ಇಲ್ಲ ಅಂತ ಹೇಳಿ ಮತ್ತೆ ಅದ್ರ ಜೊತೆಗೆ ನಾವೇನನ್ನು ಆ್ಯಡ್ ಮಾಡ್ತಾಯಿದ್ದೀವಿ, ಕೆಲವನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಸಮ್ ನಾಟ್ ರಿವರ್ಸ್ಡ್, ಕೆಲವು ನಾವು ಅದನ್ನು ರಿವರ್ಸ್ ಮಾಡಲಿಕ್ಕೆ ಬರೋದಿಲ್ಲ. ನೋ ಪ್ಲಸ್ ನೋ, ದೆನ್ ದೇರ್ ವಿಲ್ ಬಿ ನೋ ಕನ್ಕ್ಲೂಷನ್. ಇಲ್ಲ ಪ್ಲಸ್ ಇಲ್ಲ ಅಂತಂದಾಗ ಅಲ್ಲಿ ಯಾವುದೇ ರೀತಿಯಾದಂಥ ತೀರ್ಮಾನ ಇರುವುದಿಲ್ಲ. Propositions. What are propositions? Any proposition can be either premises or conclusion, and it can be either ಟ್ರೂ ಆರ್ ಫಾಲ್ಸ್. ಯಾವುದೋ ಒಂದು ಪ್ರಪೋಸಿಷನ್ಸ್ ಇದೆ ಅಂತ ಹೇಳಿದಾಗ ಅವು ಏನಾಗಿರ್ತವೆ ಅಂತಂತಂದರೆ ಅವು ಹೇಳಿಕೆಗಳಿಂದ ಹೊಂದಿರುತ್ತೆ ಅಥವಾ ತೀರ್ಮಾನಗಳಿಂದ ಹೊಂದಿರುತ್ತೆ. ಯಾವುದೇ ಒಂದು ಪ್ರಪೋಸಿಷನ್ನು ಸುಳ್ಳಾಗಿರ್ಬೋದು ಅಥವಾ ಸತ್ಯವಾಗಿರಬಹುದು. ದೆನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪ್ರಪೋಸಿಷನ್ ಈಸ್ ಕ್ವಾಂಟಿಫೈಯರ್ ಪ್ಲಸ್ ಸಬ್ಜೆಕ್ಟ್ಸ್ ಪ್ಲಸ್ ಪ್ರೆಡಿಕೇಟ್ ಪ್ಲಸ್ ಕೋಪುಲಾ. ಸೊ ಇಲ್ಲಿ ಪ್ರಪೋಸಿಷನ್ಸ್ ಅಂತ ಹೇಳಿದಾಗ ಯಾವ್ಯಾವ ಬರ್ತವೆ ಅಂತಂತಂದರೆ ಕ್ವಾಂಟಿಫೈಯರ್ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ಪ್ರೆಡಿಕೇಟ್ ಬರುತ್ತೆ, ಕೋಪುಲಾ ಬರುತ್ತೆ. ಸೊ ವಾಟ್ ಈಸ್ ಕ್ವಾಂಟಿಫೈಯರ್? ದ ವರ್ಡ್ಸ್ ಆಲ್, ನೋ ಆ್ಯಂಡ್ ಸಮ್ ಆರ್ ಕಾಲ್ಡ್ ಕ್ವಾಂಟಿಫೈಯರ್ಸ್. ಯಾವುದನ್ನು ಕ್ವಾಂಟಿಟಿ ಅಂತ ಹೇಳಿ ಕರೀಲಿಕ್ಕಾಗುತ್ತೆ ನಮಗೆ? ಎಲ್ಲ, ಕೆಲವು ಮತ್ತು ಯಾವುದು ಇಲ್ಲ ಅಂಥದಕ್ಕೆ ನಾವು ಕ್ವಾಂಟಿಟಿ ಅಂತ ಹೇಳಿಬಿಟ್ಟು ಕರಿತೀವಿ. ಬಿಕಾಸ್ ದಿ ಸ್ಪೆಸಿಫೈ ಕ್ವಾಂಟಿಟಿ. ಎಲ್ಲ ಅಂತ ಹೇಳಿದಾಗ ಅದು ಒಂದು ಕ್ವಾಂಟಿಟಿ ತೋರಿಸುತ್ತೆ. ಆಮೇಲೆ ಕೆಲವು ಅಂತ ಹೇಳಿದಾಗ ಅಲ್ಲಿ ಯಾವುದೋ ಒಂದು ಕ್ವಾಂಟಿಟಿ ನಾವು ತೋರಿಸ್ಲಿಕ್ಕೆ ಆಗುತ್ತೆ. ಸಮ್, ಆಲ್, ನೋ. ಸೊ ಇಲ್ಲಿ ನಾವು ಮೆಜರ್ ಮಾಡುವಂಥದ್ದು ಆಗಿದೆ. ಸೊ ಅದಕ್ಕೆ ಕ್ವಾಂಟಿಫೈಯರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಚ್ ಶೋಸ್ ಅಬೌಟ್ ದ ಕ್ವಾಂಟಿಟಿ. ಆಲ್, ಸಮ್ ಆ್ಯಂಡ್ ನೋ, ದಿಸ್ ಆಲ್ ಶೋಸ್ ದ ಕ್ವಾಂಟಿಟಿ. ಸೊ ದೀಸ್ ಆರ್ ದ ಯೂನಿವರ್ಸಲ್ ಕ್ವಾಂಟಿಫೈಯರ್. ವೆನ್ ಯು ಸೇ ದಟ್ ಈಸ್ ಇನ್ ಆಲ್, ಸಮ್, ನೋ, ದೀಸ್ ಆರ್ ಆಲ್ ಯೂನಿವರ್ಸಲ್ ಕ್ವಾಂಟಿಫೈಯರ್. ಸಾಮಾಜಿಕವಾಗಿ ಒಪ್ಪಿಕೊಳ್ಳುವಂಥದ್ದು ಆಗಿದೆ. ದೆನ್ ಬಿಕಾಸ್ ದೇ ರೆಫರ್ಸ್ ಟು ಎವ್ರಿ ಆಬ್ಜೆಕ್ಟ್ ಇನ್ ಎ ಸರ್ಟನ್ ಸೆಟ್, ವೈಲ್ ದ ಕ್ವಾಂಟಿಫೈಯರ್ ಸಮ್ ಇಸ್ ಎ ಪರ್ಟಿಕ್ಯುಲರ್ ಕ್ವಾಂಟಿಫೈಯರ್. ಕೆಲವು ಅಂತ ಹೇಳಿದಾಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬರುತ್ತೆ. ಆಲ್ ಆ್ಯಂಡ್ ನೋ ಈಸ್ ಯೂನಿವರ್ಸಲ್. ಎಲ್ಲ ಮತ್ತು ಇಲ್ಲ ಅಂದಾಗ ಅದು ಯೂನಿವರ್ಸಲ್ ಕ್ವಾಂಟಿಫೈಯರ್ ಆಗುತ್ತೆ. ದೆನ್ ಪರ್ಟಿಕ್ಯುಲರ್ ಕ್ವಾಂಟಿಫೈಯರ್ ಈಸ್ ಸಮ್, ಅಂದರೆ ಕೆಲವು ಅಂದಾಗ ಮಾತ್ರ ಅದು ಪರ್ಟಿಕ್ಯುಲರ್ ಕ್ವಾಂಟಿಫೈಯರ್ ಆಗುತ್ತೆ. ಬಿಕಾಸ್ ಇಟ್ ರೆಫರ್ಸ್ ಟು ಅಟ್ಲೀಸ್ಟ್ ಒನ್ ಎಕ್ಸಿಸ್ಟೆಂಟ್ ಆಬ್ಜೆಕ್ಟ್ ಇನ್ ಎ ಸರ್ಟನ್ ಸೆಟ್. ನಾವು ಯಾವುದೋ ಒಂದು ಸೆಟ್ ತೊಗೊಂಡಾಗ ಎಲ್ಲ ಇಲ್ಲ ಅಂದಾಗ ಅಲ್ಲಿ ಏನೂ ನಾವು ವಾದ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲ ಅಂತಲೂ ಹೇಳ್ತೀವಿ ಅಥವಾ ಇಲ್ಲ ಅಂತಲೂ ಹೇಳ್ತೀವಿ. ಕೆಲವು ಅಂದಾಗ ಕೊಟ್ಟಂಥ ವಾದದಲ್ಲಿ ಇದು ಅಂತ ಹೇಳಿಬಿಟ್ಟು ಆರಿಸಿ ತೆಗೆಯುವಂಥದ್ದಾಗಿರುತ್ತೆ. ಸೊ ಅದಕ್ಕೆ ಸಮ್ ಅಂತ ಹೇಳ್ತೀವಿ. ಸೊ ಯೂನಿವರ್ಸಲ್ ಕ್ವಾಂಟಿಫೈಯರ್ ಈಸ್ ಆಲ್ ಆ್ಯಂಡ್ ನೋ ಆ್ಯಂಡ್ ದ ಪರ್ಟಿಕ್ಯುಲರ್ ಕ್ವಾಂಟಿಫೈಯರ್ ಈಸ್ ಸಮ್. Subject. Subject is denoted by S. The subject is that about which something is said. Subject ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಹೇಳುವುದಕ್ಕೆ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ. Predicate is denoted by P. ಸೊ ಪ್ರೆಡಿಕೇಟ್ ಯಾವುದರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತಂತಂದರೆ P ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದ ಪ್ರೆಡಿಕೇಟ್ ಈಸ್ ಅ ಪಾರ್ಟ್ ಆಫ್ ಪ್ರೊಪೋಸಿಷನ್ ಡಿನೋಟಿಂಗ್ ದಟ್ ವಿಚ್ ಅಫರ್ಮ್ಡ್ ಆರ್ ಡಿನೈಡ್ ಅಬೌಟ್ ದ object. Then copula. Copula is the
part of proposition which denotes relationship between the subject and the predicate. ಸಬ್ಜೆಕ್ಟ್ಗೂ ಮತ್ತು ಪ್ರೆಡಿಕೇಟ್ಗೆ ಸಂಬಂಧ ತರುವಂಥದ್ದಕ್ಕೆ ಕೊಪುಲಾ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸೊ ಹಿಯರ್ ಐ ಟೇಕನ್ ದ ಎಕ್ಸಾಂಪಲ್ಸ್. ಯಾವುದಕ್ಕೆ ಸಬ್ಜೆಕ್ಟು, ಯಾವುದಕ್ಕೆ ಪ್ರೆಡಿಕೇಟು ಮತ್ತು ಯಾವುದು ಕ್ವಾಂಟಿಫೈಯರು, ಯಾವುದು ಕೊಪುಲಾ ಅಂತ ಹೇಳ್ಬಿಟ್ಟು. ಆಲ್ ಈಸ್ ಇನ್ ಕ್ವಾಂಟಿಫೈಯರ್. ವಿ ಹ್ಯಾವ್ ಸೀನ್ ಯೂನಿವರ್ಸಲ್ ಸ್ಟೇಟ್ಮೆಂಟ್. ಯೂನಿವರ್ಸಲ್ ಕ್ವಾಂಟಿಫೈಯರ್ is all and no. All men are animals. All is in quantifier. Men is in subject. R is in relation that gives the relationship between the subject and the predicate, and animal is in predicate. All men are animals. So here we have taken the quantifier and the subject, copula and the predicate. So quantifier plus subject plus copula plus predicate. This is in proposition. Then the one more example. So some pens are erasers. So some here is in quantifier, that is in particular quantifier. So all ಅಂತಂದಾಗ, no ಅಂತಂದಾಗ that is an universal quantifier ಆಗುತ್ತೆ. ಇಲ್ಲಿ some ಅಂತಂದಾಗ that is in particular quantifier. There is only two differences that we are seeing here. So some is in quantifier, pen is in subject. ಅದು ಯಾವುದೋ ಒಂದು ವಸ್ತುವಿಗೆ ಸೂಚನೆ ತೋರಿಸುವಂಥದ್ದಾಗೆ pen is in subject. Then R is in copula, that shows the relationship between the subject and the predicate. So some pens are erasers. Eraser is in predicate. So here we have seen, in the first example we have seen as a universal statement, and in the second example we have seen in particular statement. Universal statement is all and no, and in the particular statement there is some. And here one thing we need to remember is that the proposition is always linked with the quantifier plus subject plus predicate plus copula, or quantifier, subject, copula plus predicate. So vice versa. So this is a proposition. So classification of proposition. So classification of proposition. Propositions ಅಂತಂದಾಗ ನಾವು we can remember the English example of A, E, I, O. Vowels ನ ನೋಡ್ಬೋದು. ನಾವಿಲ್ಲಿ ತೆಗೆದುಕೊಳ್ಳುವಂಥ propositions ಅಲ್ಲಿ here we come across A, E, I, O. So ಅದನ್ನು ನಾವು ತೆಗೆದುಕೊಳ್ತೀವಿ. So here we see the classification of propositions. Universal affirmative proposition, which is denoted by A. It distributes only the subject, that is the predicate is not unchangeable with the subject while maintaining the validity of the proposition. For example, universal ಆಗಿ ಒಪ್ಪಿಕೊಳ್ಳುವಂಥದ್ದು ಯಾವುದು ಅಂತಂದರೆ it is denoted by A. For example, all snakes are reptiles. This is an example that I have taken here. The proposition that we are representing over here for the universal affirmative is A, which is denoted by A. So when we say that all snakes are reptile, we cannot say that, we cannot change the subject into predicate. ಕೊಟ್ಟಂಥ ಸಬ್ಜೆಕ್ಟ್ನ ಪ್ರೆಡಿಕೇಟಲ್ಲಿ ಬದಲು ಮಾಡಲಿಕ್ಕೆ ಆಗೋದಿಲ್ಲ, ಅದಲಿ ಬದಲಿ ಮಾಡಲಿಕ್ಕೆ ಬರೋದಿಲ್ಲ. ಇನ್ ದ ಯೂನಿವರ್ಸಲ್ affirmative proposition we can say that all snakes are reptiles, but we cannot say that all reptiles are snakes. Then the given statement will become invalid or false. In the universal affirmative proposition, the only thing we can say that all snakes are reptiles, which is denoted by A, but vice versa we cannot say that all reptiles are snakes. So in the second thing is that universal negative proposition, that is denoted by E. It distributes both the subject and predicate. So in the universal affirmative we see that the only subject is distributed here, the predicate is not distributed here. So predicate na subject ಮಾಡ್ಲಿಕ್ಕೆ ಬರೋದಿಲ್ಲ, subject na predicate ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲಿ universal affirmative statement ಅಲ್ಲಿ ಯೂನಿವರ್ಸಲ್ ಅಫರ್ಮೇಟಿವ್ ಪ್ರಪೋಸಿಷನಲ್ಲಿ ಬರೀ ಸಬ್ಜೆಕ್ಟ್ನ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆದರೆ ಅದೇ ಯೂನಿವರ್ಸಲ್ ನೆಗೆಟಿವ್ ಪ್ರಪೋಸಿಷನಲ್ಲಿ ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಹಿಯರ್. ಸೊ ಸಬ್ಜೆಕ್ಟ್ನ ಪ್ರೆಡಿಕೇಟಲ್ಲಿ ಹಾಕ್ಬೋದು, ಮತ್ತು ಪ್ರೆಡಿಕೇಟ್ನ ವಾಪಸ್ ಹೇಳಿಕೆಗಳಿಗೆ ತೊಗೊಂಬಂದು ಮತ್ತು ಸಬ್ಜೆಕ್ಟಲ್ಲಿನೂ ಹಾಕ್ಬೋದು. So it distributes both subject and predicate, that is the entire class of predicate term is denied to the entire class of the subject term as in proposition. ಸೊ ಮೇಲ್ಗಡೆ ಯೂನಿವರ್ಸಲ್ ಅಫರ್ಮೇಟಿವ್ ಪ್ರಪೋಸಿಷನಲ್ಲಿ ನಾವೇನು ತಗೊಟ್ಕೊಂಡು ಆಲ್ ಸ್ನೇಕ್ಸ್ ಆರ್ ರೆಪ್ಟೈಲ್ಸ್, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟಲ್ಲಿ ಏನು ತೊಗೊಂಡಿದ್ದೀವಿ ಅಂತಂದರೆ ನೋ ಬಾಯ್ಸ್ ಆರ್ ಇಂಟೆಲಿಜೆಂಟ್, ಯಾರು ಗಂಡು ಮಕ್ಕಳನ್ನು ಏನು ಬುದ್ಧಿವಂತರಿಲ್ಲ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಹೇಳ್ಬಿಟ್ಟಿವಿ. ಈಗ ಯಾವುದೋ ಒಂದು ಕ್ಲಾಸಲ್ಲಿ ಹೋಗ್ಬಿಟ್ಟು ನೋ ಬಾಯ್ಸ್ ಆರ್ ಇಂಟೆಲಿಜೆಂಟ್ ಅಂದಾಗ ಇಟ್ ರೆಪ್ರೆಸೆಂಟ್ ಟು ದ ಹೋಲ್ ಕ್ಲಾಸ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನೆಗೆಟಿವ್ ಸ್ಟೇಟ್ಮೆಂಟು
the subject is both the subject and predicate are distributed in the negative statement, and it is denoted by E. For the universal affirmative proposition, the denotation is A, and for universal negative proposition it is denoted by E. Then classification of propositionally, the third thing is that particular affirmative proposition which is denoted by I. ಮೊದಲನೇದಾಗಿ ಏನು ನೋಡಿದ್ವಿ, ಎರಡನೇದಾಗಿ ಇ ನೋಡಿದ್ವಿ, ಮೂರನೇದಾಗಿ ಐ ನೋಡ್ತಾ ಇದ್ದೀವಿ. ಸೊ ಎ ಇ ಐ ಓ ಇವು ಒಂದನ್ನು ತೆಗೆದುಬಿಟ್ರಿ ಅಂತಂದರೆ ಓವೆಲ್ಸ್ ನಿಮ್ಗೆ ನೆನಪಿತ್ತು ಅಂತಂತಂದರೆ ಎ ಇ ಐ ಓ ಅಂತಂತ ನೆನಪಿಟ್ಕೊಂಡ್ರೆ ಸಾಕು. ಸೊ ದೋಸ್ ಆರ್ ದ ಪ್ರಪೋಸಿಷನ್ಸ್. So particular affirmative propositionally which is denoted by E, here we see that it distributes neither the subject nor the predicate. ಇಲ್ಲಿ subject nu distribute ಮಾಡೋದಿಲ್ಲ, predicate nu distribute ಮಾಡೋದಿಲ್ಲ. So the example here is that some men are foolish. So ಇಲ್ಲಿ now we don't see the subject nor we see the predicate, nor we see any kind of distribution. So we can say that some men are foolish. Then particular negative proposition which is denoted by O. So here it distributes only the predicate. ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಏನಿದೆ ಅಂತಂತಂದರೆ ಬಟ್ ಪ್ರೆಡಿಕೇಟ್ ಇದೆ. ಫಾರ್ ಎಕ್ಸಾಂಪಲ್, ಸಮ್ ಅನಿಮಲ್ಸ್ ಆರ್ ನಾಟ್ ವೈಲ್ಡ್. ಸೊ ಇಟ್ ಡಿಸ್ಟ್ರಿಬ್ಯೂಟ್ಸ್ ಓನ್ಲಿ ದ predicate. The statement forms, here we see the statement forms quantity, quality and distributed. The first statement is universal affirmative, all S are P. So only the subject is distributed. In the E proposition, that is universal negative, no S are P. Both the subject and predicate are distributed. Some S are P, that is particular affirmative. Neither subject is distributed nor predicate is distributed. So O, some S are not P, that is particular negative, only the predicate is distributed. In A, we see there is a quantity that is universal and we have in quality that is affirmative, and the distribution here is the only subject. In the E proposition, we see that it is the quantity is universal, the quality is negative. Here both the subjects and predicate are distributed. And in I proposition, we see that the quantity is very particular and the quality is affirmative, and the distribution is neither the subject is distributed nor the predicate is distributed. And in the O proposition, we see that the quantity is particular, the quality is negative, then the distribution, here we see that only the predicate is distributed. So my dear students, I think that today we have enjoyed, and I think you have learned what are the statements and what are the structures of the arguments, and in the next class we will learn what is deduction, logical deduction. Thank you. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಜಿ ಸೌಭಾಗ್ಯ ಅವರಿಗೆ ಧನ್ಯವಾದಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.